ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 18ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದೃತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ತೃತೀಯ ಅಂದರೆ 3ನೇ ದಿವಸ. ಇದು ಈ ದಿನ ರಾತ್ರಿ 9:50 ಇರಲಿದೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ನಾಳೆ ಸಂಕಷ್ಟಹರ ಚತುರ್ಥಿ ಇರುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 7:14 ಇರಲಿದೆ. ನಂತರ ಆರಿದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 7:58 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ. ಇದು ಈ ದಿನ ಸಂಜೆ 5:20 ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:48 ಬೆಳಿಗ್ಗೆ 9:15 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:35 ಮಧ್ಯಾಹ್ನ 3:02 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:42 ಮಧ್ಯಾಹ್ನ 12:09 ಯಮಗಂಡ ಕಾಲದ ಸಮಯ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 1:10 ಹಾಗೆ ಅಪರಾಹ್ನ 2:35 ಅಪರಾಹ್ನ 3:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡುವಂಥ ಕೆಲಸಗಳು ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶಗಳನ್ನು ತರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 12:27 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:18 ಬೆಳಿಗ್ಗೆ 6:50 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:17 ಸೂರ್ಯಾಸ್ತ ಸಂಜೆ 5:50. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ವಾತ್ಸಲ್ಯಕ್ಕೆ, ಪೋಷಣೆಗೆ, ಮಾತೃತ್ವಕ್ಕೆ ಕಾರಕನಾಗಿರುವಂಥವನು. ಜೊತೆಗೆ ಮನಸ್ಸಿಗೆ, ಯಶಸ್ಸಿಗೆ, ಕಲ್ಪನೆಗೆ ಮತ್ತು ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಏನಾದರೂ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಚಂದ್ರನ ಪ್ರಭಾವವೇ ಕಾರಣವಾಗುತ್ತೆ. ಹಾಗೆ ಈ ದಿನ ಪ್ರಯಾಣಕ್ಕಾಗಲಿ ಸಂಚಾರಕ್ಕಾಗಲಿ ತುಂಬ ಅನುಕೂಲಕರವಾಗಿರುವಂಥ ಸಮಯಗಳಿದೆ. ಏಕೆಂದರೆ ಚಂದ್ರ ನಿಮ್ಮ ಮನಸ್ಸಿಗೆ ಒಂದು ಖುಷಿಯನ್ನು, ಸಂತೋಷವನ್ನು ಕೊಡುವಂಥ ಕೆಲವು ವಿದ್ಯಮಾನಗಳನ್ನು ಕೂಡ ಉಂಟು ಮಾಡ್ತಾನೆ. ಹಾಗೆ ಈ ದಿನ ಕಲ್ಪನೆಗೆ ಕಾರಕನಾಗಿರುವಂಥ ಚಂದ್ರನಿಂದ ಕಲಾವಿದರಿಗೆ, ಸಾಹಿತಿಗಳಿಗೆ
ತುಂಬ ಅನುಕೂಲ ಇದೆ. ಏಕೆಂದರೆ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವರೆಲ್ಲರಿಗೂ ಕೂಡ ಈ ದಿನ ಏನೋ ಒಂದು ರೀತಿಯಲ್ಲಿ ಅನುಕೂಲತೆ ಇದೆ, ಸಂತೋಷ ಇದೆ, ನಿಮ್ಮ ಕೆಲಸ ನಿಮಗೆ ಒಂದು ತೃಪ್ತಿಯನ್ನು ಕೊಡುವಂಥ ಸಂದರ್ಭ ಇದೆ. ಅದೇ ರೀತಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಏಕೆಂದರೆ ಈ ಸಮಯದಲ್ಲೇ ರಾಹುಕಾಲ ಇರುತ್ತೆ. ಹಾಗಾಗಿ ಈ ಸಮಯದ ಗುರುಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇನ್ನು ಈ ದಿನ ಗುರುಹೋರ ಮಧ್ಯಾಹ್ನ 2 ಗಂಟೆ 57 ನಿಮಿಷದಿಂದ ಅಪರಾಹ್ನ 3 ಗಂಟೆ 55 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೂ ಕೂಡ ಗುರುಹೋರದ ಸಮಯ ಇರುತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ನೀವು ಯಾವುದೇ ಕೆಲಸ ಮಾಡಿದ್ರೂ ಈ ಶನಿ ಹೋರದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಕೆಲಸವೂ ಕಷ್ಟ ಆಗುತ್ತೆ, ಜೊತೆಗೆ ಫಲಿತಾಂಶವೂ ಕೂಡ ಬೇಗ ಬರಲ್ಲ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ಬಹಳ ನಿಧಾನವಾದಂತಹ ಚಲನೆ ಶನಿಗಿರುವಂಥದ್ದು. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 57 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 57 ನಿಮಿಷದಿಂದ ರಾತ್ರಿ 9 ಗಂಟೆ 59 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಯಾವುದೇ ಇದ್ದರೂ, ನ್ಯಾಯಾಲಯದಲ್ಲಿ ಪ್ರಕರಣಗಳಿರಲಿ, ಏನೇ ಲಿಟಿಗೇಷನ್ಸ್ ಇರಲಿ, ತೊಂದರೆ ತಾಪತ್ರಯ ಜಗಳ ಭಿನ್ನಾಭಿಪ್ರಾಯ, ಈ ಭೂಮಿ ಮನೆ ಸೈಟು ಜಮೀನು ಇತ್ಯಾದಿಗಳ ಬಗ್ಗೆ ಇದ್ದರೆ ಅದರ ಬಗ್ಗೆ ಯಾವುದೇ ಒಂದು ಪ್ರಯತ್ನವನ್ನು ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸ್ಕೊಂಡಿರುವಂಥವರು, ಈ ಭೂಮಿಯನ್ನು ವ್ಯಾಪಾರ ಮಾಡುವಂಥವರು, ಮಾರಾಟ ಆಗಲಿ ಖರೀದಿಯಾಗಲಿ ಅಂಥವರು ಕೂಡ ಕುಜ ಹೋರದಲ್ಲಿ ತಟಸ್ಥರಾಗಿದ್ಬಿಡಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನ್ಯಾಯಾಲಯದಲ್ಲಿ ನೀವು ದೂರು ದಾಖಲಿಸುವಂಥದ್ದಾಗಲಿ ಅಥವಾ ನ್ಯಾಯಾಲಯದ ಪ್ರಕರಣಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳನ್ನಾಗಲಿ ಕುಜ ಹೋರದಲ್ಲಿ ಮಾಡಬೇಡಿ. ಇದು ಒಳ್ಳೆಯ ಫಲವನ್ನು ತರಲ್ಲ, ನಿಮ್ಮ ಪ್ರಯತ್ನ ನಿಷ್ಫಲವಾಗಿಬಿಡುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 55 ನಿಮಿಷದಿಂದ ಅಪರಾಹ್ನ 4 ಗಂಟೆ 53 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 1 ನಿಮಿಷದಿಂದ ರಾತ್ರಿ 12 ಗಂಟೆ 4 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ಈ ದಿನ ಕುಜ ಹೋರಾದಲ್ಲಿ ಯಾವುದೇ ಸ್ಪರ್ಧೆಗಾಗಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಕೂಡ ಆದಷ್ಟು ಕುಜ ಹೋರವನ್ನು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಬಹಳ ವಿಶೇಷವಾದಂಥ ದಿನ, ಕಾರ್ತಿಕ ಮಾಸದ ಸೋಮವಾರದ ದಿನ, ಕಾರ್ತಿಕ ಸೋಮವಾರ ಇದೆ. ಹಾಗೆ ಶಿವನ ದೇವಾಲಯಗಳಲ್ಲಿ ಈ ದಿನ ದೀಪೋತ್ಸವ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ನಡೆಯುವಂಥ ದಿನ. ಜೊತೆಗೆ ಈ ದಿನ ಕನಕದಾಸ ಜಯಂತಿ ಇರುವಂಥ ದಿನ ಕೂಡ. ಹಾಗಾಗಿ ದಾಸ ಶ್ರೇಷ್ಠರು ಅಂತ ಅನ್ನಿಸ್ಕೊಂಡಿರುವಂಥ ಪುರಂದರ ದಾಸರು, ಕನಕದಾಸರು, ಅವರ ಆರಾಧನೆ ನಡೆಯುವಂಥದ್ದು. ಹಾಗಾಗಿ ಈ ದಿನ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಕನಕದಾಸರ ಬಗ್ಗೆ ತಮಗೆ ಸಾಕಷ್ಟು ಮಾಹಿತಿಗಳು ಗೊತ್ತಿದೆ. ಒಂದು ಪ್ರಾಂತ್ಯಕ್ಕೆ ದಂಡನಾಯಕನಾದಂಥ ಕನಕದಾಸರು ಒಬ್ಬ ಸೇನಾ ದಂಡನಾಯಕನಾಗಿದ್ದಂಥವರು. ಯುದ್ಧವೊಂದರಲ್ಲಿ ಸೋತು ವೈರಾಗ್ಯದಿಂದ ಹರಿಭಕ್ತನಾದಂತಹ ಕಥೆಯನ್ನು ತಾವು ಕೇಳಿದ್ದೀರಿ. ಅಂತಹ ಸುಪ್ರಸಿದ್ಧನಾದಂತಹ ಸಂತ, ತತ್ವಜ್ಞಾನಿ, ಕವಿ, ಸಂಗೀತಗಾರ, ಕೀರ್ತನೆಕಾರ ಕನಕದಾಸರು ಕರ್ನಾಟಕದ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಕುರುಬ ಜನಾಂಗದಲ್ಲಿ ಜನಿಸಿದಂಥವರು. ಹಾಗಾಗಿ ಅವರ ಕಥೆ ಒಂದು ಪ್ರಾಂತ್ಯದ ಸೇನಾ ದಂಡನಾಯಕನಾಗಿದ್ದು, ನಂತರದಲ್ಲಿ ಅವರು ಭಗವಂತನನ್ನು ಕುರಿತು ಕೀರ್ತನೆಗಳನ್ನು ರಚಿಸಿದ್ದೇ ಒಂದು ಪವಾಡ. ಅವರ ಬಗ್ಗೆ ಈ ದಿನ ತಿಳ್ಕೊಳ್ಳುವಂಥದ್ದು ಬಹಳ ವಿಶೇಷ. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ ಕೂಡ. ಏಕೆಂದರೆ ಈ ದಿನ ಮೃಗಶಿರ ನಕ್ಷತ್ರ ಇದೆ, ಜೊತೆಗೆ ಸೋಮವಾರದ ದಿನ. ಈ ಎರಡೂ ಜೊತೆಗೆ ಸೇರಿದ್ರೆ ಆ ದಿನ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಬೆಳಿಗ್ಗೆ 6 ಗಂಟೆ 23 ನಿಮಿಷದಿಂದ ಈ ದಿನ ಅಪರಾಹ್ನ 3 ಗಂಟೆ 48 ನಿಮಿಷದವರೆಗೂ ಕೂಡ ಈ ಉತ್ತಮವಾದಂಥ ಯೋಗ ಇದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿ ಕನಕದಾಸರ ಬಗ್ಗೆ ಸ್ಮರಣೆ ಮಾಡಿಕೊಳ್ಬೇಕು. ಏಕೆಂದರೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಹರಿಭಕ್ತಿ ಸಾರ, ನೃಸಿಂಹಸ್ತವ ಇತ್ಯಾದಿ ಪ್ರಮುಖವಾದಂತಹ ಕೃತಿಗಳನ್ನು ರಚನೆ ಮಾಡಿ ಆದಿಕೇಶವನ ಭಕ್ತರು ಆಗಿದ್ದಂತಹ ಕನಕದಾಸರು
ಕೀರ್ತನೆಗಳನ್ನು ರಚಿಸಿದಂಥವರು, ದೇವರನ್ನ ಸಾಕ್ಷಾತ್ಕರಿಸಿಕೊಂಡಿರುವಂಥವರು. ಆದ್ದರಿಂದಲೇ ಉಡುಪಿಯ ಕೃಷ್ಣನ ದರ್ಶನ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಕೃಷ್ಣನೇ ಅವರಿದ್ದಂತಹ ದಿಕ್ಕಿಗೆ ತಿರುಗಿ ಕನಕನ ಕಿಂಡಿಯ ಮೂಲಕ ಅವರಿಗೆ ದರ್ಶನವಿತ್ತಂತಹ ಮಹಾನ್ ಭಾಗ್ಯಶಾಲಿ. ಅಂಥವರನ್ನ ಸ್ಮರಣೆ ಮಾಡುವಂಥದ್ದೇ ಈ ದಿನ ನಮಗೂ ಕೂಡ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಕನಕದಾಸ ಜಯಂತಿಯ ಹಿನ್ನೆಲೆಯಲ್ಲಿ ಕನಕದಾಸರ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಇದ್ದಂತಹ ಕಾಲ, ಬಂಕಾಪುರ ಅನ್ನುವಂಥ ಒಂದು ಪ್ರಾಂತ್ಯ. ಆ ಪ್ರಾಂತ್ಯದ ಸೇನಾ ದಳಪತಿ ಈ ಕನಕದಾಸರ ತಂದೆ ಬೀರಪ್ಪ ನಾಯಕ. ತಿರುಪತಿ ತಿಮ್ಮಪ್ಪನಲ್ಲಿ ಅಪಾರವಾದಂತಹ ಭಕ್ತಿ ನಂಬಿಕೆ ಇತ್ತು ಈ ಬೀರಪ್ಪ ನಾಯಕನಿಗೆ. ಆದರೆ ಅವರಿಗೆ ಮಕ್ಕಳಾಗಲಿಲ್ಲ. ವಂಶೋದ್ಧಾರಕನಾದಂತಹ ಒಬ್ಬ ಮಗನನ್ನು ಕರುಣಿಸು ಅಂತ ಹೇಳಿ ಹರಕೆ ಹೊತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ತಿಮ್ಮಪ್ಪನ ಆಶೀರ್ವಾದದಿಂದ ಒಂದು ಮಗು ಜನಿಸುತ್ತೆ. ಆ ಮಗುವಿಗೆ ತಿಮ್ಮಪ್ಪ ಅಂತಾನೆ ನಾಮಕರಣ ಮಾಡ್ತಾರೆ. ಇಲ್ಲಿ ತಿಮ್ಮಪ್ಪನಿಗೆ ಬಾಲ್ಯದಲ್ಲಿಯೇ ಬಹಳ ವಿಶೇಷವಾದಂತಹ ಆಸಕ್ತಿ ವಿದ್ಯಾಭ್ಯಾಸದಲ್ಲಿ, ಶಿಕ್ಷಣದಲ್ಲಿ. ಅದಕ್ಕಾಗಿಯೇ ಕತ್ತಿ ವರಸೆ, ಕುದುರೆ ಸವಾರಿಗಳನ್ನು ಕಲಿತ್ಕೊಳ್ತಾರೆ. ಮತ್ತು ತಂದೆಯ ಕಾಲಾನಂತರದಲ್ಲಿ ಆ ಬಂಕಾಪುರ ಪ್ರಾಂತ್ಯಕ್ಕೆ ಡಣ್ಣಾಯಕನಾಗ್ತಾರೆ. ಅಂದರೆ ಆ ಒಂದು ಪ್ರಾಂತ್ಯದ ಒಡೆತನವನ್ನು ವಹಿಸ್ಕೊಳ್ತಾರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಬರ್ತಾ ಇರ್ತಾರೆ. ಒಂದು ಸಲ ಒಂದೇ ಯುದ್ಧದಲ್ಲಿ ಸೋತ ನಂತರ ಅಧಿಕಾರವನ್ನು ತ್ಯಜಿಸಿ ವೈರಾಗ್ಯ ಭಾವವನ್ನು ತಾಳಿ ವ್ಯಾಸರಾಜರ ಬಳಿ ಹೋಗಿ ಅವರ ಮೆಚ್ಚಿನ ಶಿಷ್ಯರಾಗ್ತಾರೆ. ಹಾಗಾಗಿನೇ ಮೈಯಲ್ಲಿ ಗಾಯವಾಗಿದ್ದಂತಹ ಸಂದರ್ಭದಲ್ಲಿ ಹರಿಯನ್ನು ಸ್ಮರಣೆ ಮಾಡ್ತಾ ಅವರು ಈ ಭೋಗ ಜೀವನವನ್ನು ತ್ಯಜಿಸಲಿಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ ತಿಮ್ಮಪ್ಪ ನಾಯಕ ಕನಕದಾಸ ಅಂತ ಹೇಳಿ ಪರಿವರ್ತನೆ ಆದಂತಹ ಸಂದರ್ಭ ಅದು. ಹಾಗಾಗಿ ಮುಂದೆ ಅವರು ಬಂಕಾಪುರದಲ್ಲಿದ್ದಂತಹ ಶ್ರೀನಿವಾಸಾಚಾರ್ಯರ ಬಳಿ, ತಿರುಪತಿಯ ತಾತಾಚಾರ್ಯರ ಬಳಿ, ವಿಜಯನಗರದ ವ್ಯಾಸರಾಯರಿಂದ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಅತ್ಯಂತ ಸ್ಫುರದ್ರೂಪಿಯಾದಂತಹ ತಿಮ್ಮಪ್ಪ ನಾಯಕನಿಗೆ ವಧೂಟಿ ಅನ್ನುವಂಥ ಕನ್ಯೆಯ ಜೊತೆ ವಿವಾಹ ಕೂಡ ಆಗುತ್ತೆ. ಆದರೆ ಸಂಸಾರದ ಜೀವನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಕನಕದಾಸರಿಗೆ ಅಕಸ್ಮಾತ್ತಾಗಿ ಭೂಮಿಯಲ್ಲಿ ಧನ ಕನಕಗಳು ಸಿಕ್ಕತ್ತೆ. ಅದನ್ನು ಧಾರ್ಮಿಕ ಕಾರ್ಯಗಳಿಗೆ ವಿನಿಯೋಗ ಮಾಡಿ ಕನಕ ಅಂತ ಅನ್ನಿಸ್ಕೊಂಡ್ರು. ಕನಕ ನಾಯಕ ಅಂತ ಹೇಳಿ ಮುಂದೆ ಕರೆಯಲ್ಪಟ್ರು. ಮುಂದೆ ವೈರಾಗ್ಯವನ್ನು ತಾಳಿ ದಾಸ ಪರಂಪರೆಯನ್ನು ಸೇರಿದ ಮೇಲೆ ಅವರು ಕನಕದಾಸ ಅಂತ ಹೇಳಿ ಪರಿವರ್ತನೆ ಆದರು. ಉಳಿದ ದಾಸರಂತೆ ಕನಕದಾಸರು ಭಗವಂತನನ್ನು ಹುಡುಕಿಕೊಂಡು ಹೋಗಿ ಹರಿದಾಸರಾದವರಲ್ಲ. ಭಗವಂತನೇ ಅವರನ್ನು ಆಯ್ಕೆ ಮಾಡಿಕೊಂಡು ದಾಸರನ್ನಾಗಿ ಮಾಡಿಕೊಂಡದ್ದು ಇವರ ಶ್ರೇಷ್ಠತೆಯನ್ನು ತಿಳಿಸುತ್ತೆ. ಇಲ್ಲಿ 16ನೇ ಶತಮಾನ ಮಠಗಳಲ್ಲಿ ಸಂಸ್ಕೃತ ಭಾಷೆಗೆ ತುಂಬ ಪ್ರಾಮುಖ್ಯತೆ ಇತ್ತು. ಆಗ ಕನ್ನಡದಲ್ಲಿ ಮಠಗಳಲ್ಲಿ ಮಾನ್ಯತೆ ದೊರೆಯುವಂತೆ ಮಾಡಿ ಸಾಮಾನ್ಯ ಜನರ ಬಳಿಗೆ ಕನ್ನಡವನ್ನು ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡಿದಂಥವರು ಈ ಕನಕದಾಸರು. ಹಾಗೆ ಕನಕದಾಸರು ಹೇಗೆ ಯುದ್ಧದಲ್ಲಿ ಖಡ್ಗವನ್ನು ಹಿಡಿಯಬಲ್ಲರೋ ಹಾಗೆ ಲೇಖನಿಯನ್ನು ಹಿಡಿದು ಕೂಡ ಅವರು ಪರಿಣಾಮಕಾರಿಯಾಗಿ ಕಾವ್ಯ ಕೃತಿಗಳನ್ನು, ಕೀರ್ತನೆಗಳನ್ನು ರಚಿಸಿದಂಥವರು. ಹಾಗಾಗಿ ಕನಕದಾಸರು ಇಂದಿಗೂ ಕೂಡ ಪ್ರಸ್ತುತ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬಡತನವೂ ಗೊತ್ತು, ಸಿರಿತನವೂ ಗೊತ್ತು, ಲೌಕಿಕ ಅಲೌಕಿಕ ಎರಡೂ ಗೊತ್ತಿತ್ತು ಅವರಿಗೆ. ಹಾಗಾಗಿನೇ ಇವರ ಕೀರ್ತನೆಗಳಲ್ಲಿ ಭಕ್ತಿಯ ಉತ್ಕಟತೆ ಎದ್ದು ಕಾಣಿಸುತ್ತೆ. ಹಾಗೆ ಸಮಾಜದ ವಿಮರ್ಶೆ ಆಗಲಿ, ದೇವತಾ ಸ್ತುತಿಯಾಗಲಿ, ಹಾಗೆ ತತ್ವದ ಬೋಧನೆಯನ್ನಾಗಲಿ ಇವರು ಪ್ರಧಾನವಾಗಿ ತಮ್ಮ ಕೀರ್ತನೆಗಳಲ್ಲಿ ಬಳಸ್ಕೊಂಡಿದ್ದಾರೆ. ಹಾಗೆ ಒಮ್ಮೊಮ್ಮೆ ಬಂಡಾಯದ ಧ್ವನಿಯನ್ನು ಕೂಡ, ಪ್ರಗತಿಪರ ಧೋರಣೆಯನ್ನು ಕೂಡ ಇವರು ಎತ್ತಿ ಹಿಡಿದಿದ್ದಾರೆ. ಕನಕದಾಸರ ಕೀರ್ತನೆಯಲ್ಲಿ ನಾದೋಪಾಸನೆಯನ್ನು ಕೂಡ ಮಾಡಿದ್ದಾರೆ. ಅತ್ಯುತ್ತಮವಾದಂತಹ ಪದ ಸಂಯೋಜನೆ ಇದೆ, ಸ್ವರ ಲಾಲಿತ್ಯ ಇದೆ, ಗಮಕ ಇದೆ. ಹೀಗೆ ಅನೇಕ ಅಂಶಗಳನ್ನು ಮನೋಜ್ಞವಾಗಿ ಕೀರ್ತನೆಗಳಲ್ಲಿ ಬಹಳ ಬಲಿಷ್ಠವಾಗಿ ಬಳಸ್ಕೊಂಡಂಥವರು ಕನಕದಾಸರು. ಹಾಗೆ ಕಾಂಬೋದಿ, ಮುಖಾರಿ, ಶಂಕರಾಭರಣ, ಭೈರವಿ, ಕಲ್ಯಾಣಿ, ಕೇದಾಳ, ಗೌರ, ಸಾರಂಗ, ಮೋಹನ, ಭೂಪಾಳಿ, ಮಧ್ಯಮಾವತಿ ಮುಂತಾದ 30ಕ್ಕೂ ಹೆಚ್ಚಿನ ರಾಗಗಳನ್ನು ಕಲಿತು ಅವುಗಳನ್ನು ಕೀರ್ತನೆಗಳಲ್ಲಿ ಬಳಸ್ಕೊಂಡಿದ್ದಾರೆ. ಹಾಗೆ ಸಮಾಜದಲ್ಲಿ ಇದ್ದಂತಹ ಆಷಾಢಭೂತಿತನವನ್ನಾಗಲಿ, ಡಾಂಬಿಕತೆಯನ್ನಾಗಲಿ ಕಟುವಾಗಿ ಟೀಕಿಸಿದ್ರಂಥವರು ಕನಕದಾಸರು. ಇನ್ನು ಸಮಾಜದ ಮೋಸ, ವಂಚನೆ, ಅನ್ಯಾಯ, ಕಪಟ ಇಂಥವರನ್ನೂ ಕೂಡ ಅವರು ಬಿಟ್ಟಿಲ್ಲ. ಅವರನ್ನು ಕೂಡ ಕೀರ್ತನೆಯ ಮೂಲಕ ಜಾಡಿಸಿದ್ದಾರೆ. ಒಟ್ಟಾರೆ ದಾಸಶ್ರೇಷ್ಠ ಕನಕದಾಸರು ಕೀರ್ತನೆಗಳನ್ನೇ ಅಲ್ಲದೆ 4 ಕಾವ್ಯ ಕೃತಿಗಳನ್ನು ಕೂಡ ರಚಿಸಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಹಾಗೆ ಈ ಮಹಾಮಹಿಮರ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸಲಿ ಅಂತಲೇ ಗುರುಗಳಾದಂಥ ವ್ಯಾಸರಾಯರು ಅನೇಕ ಪ್ರಸಂಗಗಳನ್ನು ತಂದೊಡ್ಡುತ್ತಾರೆ, ಅನೇಕ ಪರೀಕ್ಷೆಗಳನ್ನು ಮಾಡ್ತಾರೆ. ಅವುಗಳನ್ನೆಲ್ಲ ಗೆದ್ದ ಕನಕ ತಮ್ಮ ಅಂತಃಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಅವರ ಶ್ರೇಷ್ಠತಮವಾದಂತಹ ಪ್ರಬುದ್ಧ ಬುದ್ಧಿವಂತಿಕೆ ಎಷ್ಟಿತ್ತು ಅಂತ ಹೇಳಿದ್ರೆ ಬೇರೆ ಹರಿದಾಸರಿಗಿಂತ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಕನಕದಾಸರು ಇದ್ರು.
ಹಾಗಾಗಿ ಕನಕದಾಸರು ಸ್ವಾರ್ಥಪರ ಜೀವನದಿಂದ ನಿಸ್ವಾರ್ಥ ಜೀವನಕ್ಕೆ ತಮ್ಮನ್ನೇ ತಾವು ಬದಲು ಮಾಡಿಕೊಂಡಂಥವ್ರು. ಹಾಗಾಗಿನೇ ತಮ್ಮ ಸಾರ್ಥಕ ಜೀವನವನ್ನ ನಡೆಸಿದಂಥವರು. ಹಾಗೆ ಹಲವಾರು ತೀರ್ಥಯಾತ್ರೆಗಳನ್ನು ಕೂಡ ಮಾಡಿದ್ರು. ಉತ್ತರದಲ್ಲಿ ಪುರಿ, ಗಯಾ, ಕಾಶಿ, ಸೌರಾಷ್ಟ್ರ, ದ್ವಾರಕೆ ಮುಂತಾದ ಸುಪ್ರಸಿದ್ಧ ತೀರ್ಥಕ್ಷೇತ್ರಗಳನ್ನ ಸಂದರ್ಶನ ಮಾಡಿದ್ರು. ಯಾತ್ರಾ ಕ್ಷೇತ್ರಗಳಲ್ಲಿ ಭಗವಂತನ ಮಹಾಮಹಿಮೆಯನ್ನು ಕೊಂಡಾಡುವಂತಹ ಕೀರ್ತನೆಗಳನ್ನು ರಚಿಸಿದ್ರು. ಇನ್ನು ದಕ್ಷಿಣದಲ್ಲಿ ತಿರುಪತಿ, ಕನಕಗಿರಿ, ಶ್ರೀರಂಗ, ಬೇಲೂರು, ಮೇಲುಕೋಟೆ, ಶ್ರೀರಂಗಪಟ್ಟಣ, ಮಹದೇವಪುರ, ಸೋಸಲೆ, ಉಡುಪಿ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿದ್ರು. ಉಡುಪಿಯ ಕೃಷ್ಣನ ಮಂಗಳ ಮೂರ್ತಿಯನ್ನು ಕಲ್ಪಿಸಿಕೊಂಡು ಉಡುಪಿಯಲ್ಲಿ ಹಲವಾರು ಕೀರ್ತನೆಗಳನ್ನು ಕೂಡ ರಚನೆ ಮಾಡಿದ್ರು. ಇನ್ನು ಉಡುಪಿಯ ಕನಕನ ಕಿಂಡಿಯ ಪ್ರಸಂಗ ತಮಗೆಲ್ಲರಿಗೂ ಗೊತ್ತಿದೆ. ಅಂತಹ ಕನಕದಾಸರು ತಮ್ಮ ಅನುಭವದಿಂದ ಹೊರಹೊಮ್ಮುವಂತಹ ಭಕ್ತಿ ಭಾವನೆಗಳನ್ನ ತಾಯ್ನುಡಿಯಲ್ಲಿ ಕೀರ್ತನೆಗಳ ರೂಪದಲ್ಲಿ ರಚಿಸಿ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಕೀರ್ತನೆಯಲ್ಲೂ ಕೂಡ ಒಂದು ಸಾಮಾಜಿಕ ಮೌಲ್ಯ ಇದೆ, ಭಗವಂತನ ಸಾನ್ನಿಧ್ಯವನ್ನು ತಲುಪುವಂತಹ ಒಂದು ಮಾರ್ಗ ಇದೆ. ಹಾಗೆ ಕನಕದಾಸರ ಪ್ರಾರಂಭದಲ್ಲಿ ಕಲಿಯಾಗಿ, ನಂತರ ವಿರಕ್ತನಾಗಿ, ನಂತರ ಭಕ್ತನಾಗಿ, ದಾಸನಾಗಿ, ದಾರ್ಶನಿಕನಾಗಿ, ಕೀರ್ತನಕಾರನಾಗಿ, ಮಹಾಕವಿಯಾಗಿ, ಸಮಾಜ ವಿಜ್ಞಾನಿಯಾಗಿ, ಬಂಡಾಯ ಮನೋಧರ್ಮಿಯಾಗಿ, ಸಂಸ್ಕೃತಿ ಚಿಂತಕನಾಗಿ, ಜನಪದರಲ್ಲಿ ಒಬ್ಬರಾಗಿ ತಮ್ಮ ಅಮೂಲ್ಯ ಕೊಡುಗೆಯನ್ನು ನೀಡಿದಂತಹ ಕನಕದಾಸರನ್ನ ಈ ದಿನ ಸ್ಮರಣೆ ಮಾಡೋಣ. ಹಾಗೆ ದೈವ ಸಾಕ್ಷಾತ್ಕಾರ ಪಡಿಸಿಕೊಂಡಂತಹ ಕನಕದಾಸರ ಮಾರ್ಗದಲ್ಲಿ ನಾವು ಕೂಡ ಮುನ್ನಡೆಯುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳಿ ಭಗವಂತನ ಎದುರು ಒಂದು ಸಂಕಲ್ಪವನ್ನ ಮಾಡಿಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಈ ದಿನ ಜಾತಕದಲ್ಲಿರುವಂತಹ ಅದೆಷ್ಟೋ ಯೋಗಗಳಲ್ಲಿ ಇರುವಂತಹ ಒಂದು ವಿಶೇಷ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಕಾಳಸರ್ಪ ಯೋಗ. ಇಲ್ಲಿ ಕಾಲ ಅಂತ ಹೇಳಿದ್ರೆ ಸಾವು, ಸರ್ಪ ಅಂತ ಹೇಳಿದ್ರೆ ಹಾವು. ಕಾಲವನ್ನ ಸಮಯ ಅಂತ ಕೂಡ ನಾವು ಗುರುತಿಸುವಂಥದ್ದಿದೆ. ಸರ್ಪ ಅಂತ ಹೇಳಿದ್ರೆ ಹಾವು, ಎಲ್ಲರಿಗೂ ಭಯ. ಆದರೆ ಭಯದ ಕಾಲ ಅಂತಲೂ ಕೂಡ ಇದನ್ನ ಅರ್ಥೈಸ್ಕೊಳ್ಬೋದು. ಹಾಗಾಗಿ ಭಯ ಪೀಡಿತ ವ್ಯಕ್ತಿ ಮಾನಸಿಕವಾಗಿ ಅಸ್ವಸ್ಥನಾಗ್ಬಿಡ್ತಾನೆ, ಇನ್ನಿಲ್ಲದ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ತಾನೆ ಅನ್ನುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರದ ಒಂದು ಅಭಿಪ್ರಾಯ. ಹಾಗೆ ಮನೋವಿಜ್ಞಾನಿಗಳು ಕೂಡ ಈ ಅಂಶವನ್ನೇ ಹೇಳುವಂಥದ್ದು ಇದೆ. ಎಲ್ಲಿಯವರೆಗೆ ನೀವು ಭಯ ಪೀಡಿತರಾಗಿರ್ತೀರೋ ಅಲ್ಲಿಯವರೆಗೂ ಕೂಡ ರೋಗಗಳು ನಿಮ್ಮನ್ನು ಕಾಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹೇಳೋದಾದರೂ ಕೂಡ ಕಾಳಸರ್ಪ ಯೋಗ ಅನ್ನುವಂಥದ್ದು ಮನಸ್ಸಿನ ಭೀತಿಗೆ ಸಂಬಂಧಪಟ್ಟಂತಹ ಒಂದು ಯೋಗ ಇದು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುವನ್ನ ಸರ್ಪಕ್ಕೆ ಹೋಲಿಸಿರುವಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿ ಜಾತಕದಲ್ಲಿ ರಾಹು ಇರುವಂತಹ ಸ್ಥಾನವನ್ನ ಸರ್ಪದ ಶಿರೋಭಾಗ ಅಂತಲೂ, ಕೇತುವಿನ ಸ್ಥಾನವನ್ನ ಸರ್ಪದ ಬಾಲದ ತುದಿಗೂ ಹೋಲಿಸುವಂಥದ್ದು ಇದೆ. ಇನ್ನು ಸರ್ಪದ ತಲೆ ಮತ್ತೆ ಬಾಲದ ನಡುವೆ ಇನ್ನುಳಿದ ಗ್ರಹಗಳು ಅಂದರೆ ರವಿ, ಚಂದ್ರ, ಕುಜ, ಶುಕ್ರ, ಬುಧ, ಗುರು, ಶನಿ ಇದ್ರೆ ಆ ಯೋಗವನ್ನ ಕಾಳಸರ್ಪ ಯೋಗ ಅಂತ ಹೇಳಿ ಕರೀತಾರೆ. ಅಂತಹ ಯೋಗದಲ್ಲಿ ಜನಿಸಿದಂಥವರು ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಕೆಲವರಂತೂ ಈ ಕಾಳಸರ್ಪ ಯೋಗವನ್ನು ದೋಷಕ್ಕೆ ಹೋಲಿಸ್ತಾರೆ. ಏಕೆಂದರೆ ಈ ಕಾಳಸರ್ಪ ದೋಷದಿಂದ ವಿಮುಕ್ತಿಯನ್ನು ಹೊಂದಲಿಕ್ಕೆ ಕಷ್ಟ. ಆದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ ಪೂಜೆ ಮಾಡಿದ್ರೆ ಅದರಿಂದ ಒಂದು ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಅಭಿಪ್ರಾಯ ಕೆಲವರಲ್ಲೂ ಕೂಡ ಇದೆ. ಹಾಗೆ ಕೆಲವರು ಕಾಳಸರ್ಪ ದೋಷ ಪರಿಹಾರಕ್ಕಾಗಿ ಕಾಳಸರ್ಪ ಯಂತ್ರವನ್ನು ಮನೆಯೊಳಗೆ ಇಟ್ಟು ಪೂಜೆ ಮಾಡುವಂಥದ್ದು ಕೂಡ ಇದೆ. ಇದರಿಂದ ಸಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ತಮಗೆ ಗೊತ್ತಿದೆ, ಗ್ರಹಗಳ ಚಲನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಹಾಗಾಗಿ ಜಾತಕನ ಗ್ರಹಕೂಟದಲ್ಲಿ ರಾಹು ಕೇತುಗಳ ಸ್ಥಾನದಲ್ಲೂ ಕೂಡ ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಕಾಳಸರ್ಪ ದೋಷವಿದ್ದರೂ ಕೂಡ ಮನುಷ್ಯನ ಸ್ವಭಾವದ ಮೇಲಾಗುವಂತಹ ಪರಿಣಾಮಗಳು ಬೇರೆ ರೀತಿಯಲ್ಲೇ ಇರುತ್ತೆ. ಅದಕ್ಕೆ ಕಾರಣವೂ ಕೂಡ ಇಲ್ಲದೇ ಇಲ್ಲ. ಏಕೆಂದರೆ ಒಮ್ಮೆ ನಿಮ್ಮ ಜಾತಕದಲ್ಲಿ ಕಾಳಸರ್ಪ ಯೋಗವಿದ್ದರೂ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇಲ್ಲಿ ಜನ್ಮ ಕುಂಡಲಿಯಲ್ಲಿ ರಾಹು ಮತ್ತು ಕೇತುವಿನ ಸ್ಥಾನಕ್ಕೆ ಅನುಗುಣವಾಗಿ ಕಾಳಸರ್ಪ ಯೋಗವನ್ನು 7 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅದರ ಆಧಾರದ ಮೇಲೆ ಜಾತಕನ ಫಲವನ್ನು ಹೇಳುವಂಥದ್ದು ಕೂಡ ಇದೆ. ಇಲ್ಲಿ 7 ಬಗೆಯ ಈ ಕಾಳಸರ್ಪ ಯೋಗಗಳು ಯಾವುದು ಅಂತ ಹೇಳಿದ್ರೆ ಅನಂತ, ಕಾಳಿಕ, ವಾಸುಕಿ, ಶಂಖಪಾಲ, ಪದ್ಮ, ಮಹಾಪದ್ಮ ಮತ್ತು ತಕ್ಷಕ ಅನ್ನುವಂಥ 7 ಬಗೆಯ ಕಾಳಸರ್ಪ ದೋಷಗಳಿರುತ್ತೆ. ಇಲ್ಲಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹೇಳೋದಾದರೆ ರಾಹು ಸಂಬಂಧಿತವಾದಂತಹ ಆಹಾರ ಅಂದರೆ ಉದ್ದು, ಅದರ ಸೇವನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ ಶರೀರದಲ್ಲಿ ಟಾಕ್ಸಿಕ್ ಅಂಶ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದರಿಂದ ವಾತದೋಷ ಉಂಟಾಗುತ್ತೆ. ಈ ದೋಷದ ಕಾರಣ ವಾಯು ನೋವು ಮತ್ತಿತರ ಸಮಸ್ಯೆಗಳು ಕಾಡಬಹುದು.
ಈ ಕಾರಣ ಮನೋನಿಯಂತ್ರಣ ಮಾಡಿಕೊಳ್ಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು ಅನ್ನುವಂಥದ್ದು. ಆದ್ದರಿಂದಲೇ ದೇಹವನ್ನು ಶಿಸ್ತುಬದ್ಧವಾಗಿ ಇಟ್ಕೊಳ್ಬೇಕು. ಆಗ ಕಾಳಸರ್ಪ ದೋಷ ಬಂದರೂ ಕೂಡ ಅನಗತ್ಯವಾಗಿ ಭಯಪಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಈ ಅನಂತ ಕಾಳಸರ್ಪ ದೋಷದ ಬಗ್ಗೆ ನೋಡೋದಾದರೆ, ಲಗ್ನದಲ್ಲಿ ರಾಹು ಇದ್ದು ಕೇತು 7ನೇ ಮನೆಯಲ್ಲಿದ್ದರೆ ಜಾತಕನಿಗೆ ಅನಂತ ಕಾಳಸರ್ಪ ಯೋಗ ಇರುತ್ತೆ. ಅಂಥ ಜಾತಕ ವೃತ್ತ ಅಪವಾದಕ್ಕೆ ಗುರಿಯಾಗ್ತಾ ಇರ್ತಾನೆ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಕಾಳಿಕ ಕಾಳಸರ್ಪ ಯೋಗ, ಈ ಕಾಳಸರ್ಪ ಯೋಗ ರಾಹು ಲಗ್ನದಿಂದ 2ನೇ ಮನೆಯಲ್ಲಿದ್ದು ಕೇತು 8ನೇ ಮನೆಯಲ್ಲಿದ್ದರೆ ಕಾಳಿಕಾ ಕಾಳಸರ್ಪ ಯೋಗ ಉಂಟಾಗುತ್ತೆ. ಅಂತಹ ಯೋಗ ಇರುವಂತಹ ಜಾತಕನು ಆರ್ಥಿಕ ಸಮಸ್ಯೆಗಳಿಂದ ಬಳಲುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಸ್ತಿಯನ್ನು ಮಾರುವಂಥದ್ದು, ಸಾಲ ಸೋಲದಲ್ಲಿ ಮುಳುಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ವಾಸುಕಿ ಕಾಳಸರ್ಪ ಯೋಗ, ಇದು ರಾಹು ಲಗ್ನದಿಂದ 3ನೇ ಮನೆಯಲ್ಲಿದ್ದು ಕೇತು 9ನೇ ಮನೆಯಲ್ಲಿದ್ದರೆ ವಾಸುಕಿ ಕಾಳಸರ್ಪ ಯೋಗ ಉಂಟಾಗುತ್ತೆ. ಅಂತಹ ವ್ಯಕ್ತಿಗಳಿಗೆ ಕಳತ್ರ ದೋಷ ಇರುತ್ತೆ. ಬೇಗ ವಿವಾಹ ಆಗಲ್ಲ, ವಿವಾಹ ಆದರೂ ಕೂಡ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಲ್ಲ. ಇನ್ನು ಕೋರ್ಟಿನ ವ್ಯವಹಾರಗಳು ಅವರ ಪರವಾಗಿ ಆಗುವಂಥದ್ದು ತುಂಬ ಕಡಿಮೆ ಇರುತ್ತೆ. ಹಾಗೆ ಶಂಖಪಾಲ ಕಾಳಸರ್ಪ ಯೋಗ, ಇದು ಲಗ್ನದಿಂದ ರಾಹು 4ನೇ ಮನೆಯಲ್ಲಿದ್ದು ಕೇತು 10ನೇ ಮನೆಯಲ್ಲಿದ್ದರೆ ಶಂಖಪಾಲ ಕಾಳಸರ್ಪ ಯೋಗ ಇರುತ್ತೆ. ಈ ಯೋಗದಲ್ಲಿ ಜಾತಕರು ಸ್ವಯಂಕೃತ ಅಪರಾಧಕ್ಕೆ ಒಳಗಾಗ್ತಾರೆ, ತಾವೇ ಸಂಕಷ್ಟಕ್ಕೆ ಗುರಿಯಾಗ್ಬಿಡ್ತಾರೆ. ಅದರಲ್ಲೂ ಆಸ್ತಿ, ಭೂಮಿ, ಹಣ ಇತ್ಯಾದಿ ವಿವಾದಗಳಲ್ಲಿ ತೊಂದರೆ ಹೆಚ್ಚಾಗುತ್ತೆ. ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ತೊಂದರೆಗಳಿಗೆ ತುತ್ತಾಗ್ತಾರೆ ಅನ್ನುವಂಥದ್ದನ್ನು ಜ್ಯೋತಿಷಿಗಳು ತಿಳಿಸ್ತಾರೆ. ಹಾಗೆ ಇನ್ನೊಂದು ಪದ್ಮ ಕಾಳಸರ್ಪ ಯೋಗ, ಇದು ಲಗ್ನದಿಂದ 5ನೇ ಮನೆಯಲ್ಲಿ ರಾಹು ಇರ್ತಾನೆ, ಕೇತು 11ನೇ ಮನೆಯಲ್ಲಿರ್ತಾನೆ. ಅಂಥವ್ರಿಗೆ ಈ ಪದ್ಮ ಕಾಳಸರ್ಪ ಯೋಗ ಇರುತ್ತೆ. ಅಂಥವ್ರನ್ನು ಅನುವಂಶಿಕ ಅಥವಾ ಸಂತಾನ ದೋಷ ಕಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಂಥವರಿಗೆ ಸಾಮಾನ್ಯವಾಗಿ ಮಕ್ಕಳಾಗಲ್ಲ. ಇನ್ನು ಮಹಾಪದ್ಮ ಕಾಳಸರ್ಪ ಯೋಗ, ಇದು ಲಗ್ನ ಭಾವದಿಂದ ರಾಹು 6ನೇ ಮನೆಯಲ್ಲಿದ್ದು ಕೇತು 12ನೇ ಮನೆಯಲ್ಲಿದ್ದರೆ ಮಹಾಪದ್ಮ ಕಾಳಸರ್ಪ ಯೋಗ ಉಂಟಾಗುತ್ತೆ. ಈ ಯೋಗ ಇರುವಂಥವರು ಪದೇ ಪದೇ ವೈಫಲ್ಯವನ್ನು ಎದುರಿಸ್ತಾ ಇರ್ತಾರೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಇವರಿಗೆ ಸಕ್ಸಸ್ ಅನ್ನುವಂಥದ್ದು ಕಾಣಿಸಲ್ಲ. ಹಾಗಾಗಿನೇ ನಷ್ಟ, ಸಾಲ ಸೋಲ, ಜೀವನದಲ್ಲಿ ಜಿಗುಪ್ಸೆ ಮೂಡುವಂಥದ್ದು ಇಂಥವರಿಗೆ. ಇನ್ನು ತಕ್ಷಕ ಕಾಳಸರ್ಪ ಯೋಗ, ಇದು ಲಗ್ನ ಭಾವದಿಂದ ರಾಹು 7ನೇ ಮನೆಯಲ್ಲಿ ಕೇತು 1ನೇ ಮನೆಯಲ್ಲಿದ್ದರೆ ತಕ್ಷಕ ಕಾಳಸರ್ಪ ಯೋಗ ಉಂಟಾಗುತ್ತೆ. ಅಂಥವರು ವೃತ ಅಪವಾದಗಳಿಗೆ ತುತ್ತಾಗ್ತಾ ಇರ್ತಾರೆ. ಇವರ ಮೇಲೆ ಏನೋ ಒಂದು ರೀತಿಯಲ್ಲಿ ಅಪವಾದಗಳು ಬರುತ್ತೆ, ಕಪ್ಪು ಚುಕ್ಕೆಗಳು ಬಹಳಷ್ಟು ಇರುತ್ತೆ ಇವರ ಜೀವನದಲ್ಲಿ. ಹಾಗೆ ವ್ಯಾಪಾರದಲ್ಲಿ ಮತ್ತು ಸಂಬಂಧಗಳಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಸರ್ಪ ಶಾಪಗಳಿದೆಯಲ್ಲ, ಇದು ವಿಶೇಷವಾಗಿ ಕಾಡುವಂಥದ್ದು. ಕುಜನ ಮನೆ ಪಂಚಮ ಭಾವವಾಗಿ ಅಲ್ಲಿ ರಾಹು ಇದ್ದರೆ, ಕುಜನ ದೃಷ್ಟಿ ಇದ್ದರೆ ಸರ್ಪ ಶಾಪದಿಂದ ಸಂತಾನದಲ್ಲಿ ವಿಳಂಬ ಆಗುತ್ತೆ. ಇನ್ನು ಗುರು ರಾಹುವಿನ ಜೊತೆಗೆ ಇದ್ದು ಪಂಚಮಾಧಿಪತಿ ಬಲಹೀನನಾಗಿದ್ದರೆ, ಲಗ್ನಾಧಿಪತಿ ಕುಜ ಇದರ ಜೊತೆಗಿದ್ದರೆ ಸರ್ಪಶಾಪದಿಂದ ಸಂತಾನ ವಿಳಂಬವಾಗುತ್ತೆ. ಇನ್ನು ಪಂಚಮ ಭಾವ ಬಲಹೀನವಾಗಿ ರಾಹುಕೇತುಗಳ ದೃಷ್ಟಿಗೆ ಒಳಗಾಗಿದ್ದರೆ ಸರ್ಪಶಾಪದಿಂದ ಸಂತಾನ ವಿಳಂಬ ಆಗುತ್ತೆ. ಇನ್ನು ಪಂಚಮಾಧಿಪತಿ ಬಲಹೀನನಾಗಿ ರಾಹು ಕೇತುಗಳ ಜೊತೆ ಇದ್ದರೆ, ಅವರ ದೃಷ್ಟಿಗೆ ಒಳಗಾಗಿದ್ದರೆ ಸರ್ಪಶಾಪದಿಂದ ಸಂತಾನ ವಿಳಂಬ ಆಗುತ್ತೆ. ಇನ್ನು ಪಂಚಮ ಸ್ಥಾನ ಮೇಷ ಅಥವಾ ವೃಶ್ಚಿಕವಾಗಿ ಕುಜ ರಾಹು ಅಥವಾ ಕೇತುಗಳ ಜೊತೆಗಿದ್ದು ಬುಧನ ಸಂಬಂಧವನ್ನು ಹೊಂದಿದ್ರೆ ಸರ್ಪಶಾಪದಿಂದ ಸಂತಾನ ವಿಳಂಬ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಸಂತಾನ ಆಗದೇ ಇರುವಂತಹ ದಂಪತಿಗಳು ವಿಶೇಷವಾಗಿ ಕೆಲವೊಂದು ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಸರ್ಪ ಸಂಸ್ಕಾರವನ್ನು ಮಾಡಿಸುವಂಥದ್ದು, ಸರ್ಪ ಶಾಂತಿಯನ್ನು ಮಾಡಿಸುವಂಥದ್ದು, ಆಶ್ಲೇಷ ಬಲಿ ಪೂಜೆಯನ್ನು ಮಾಡುವಂಥದ್ದು, ನಾಗ ಪ್ರತಿಷ್ಠೆ ಮಾಡುವಂಥದ್ದು, ರಾಹು ಶಾಂತಿಯನ್ನು ಅಥವಾ ಕುಜ ಶಾಂತಿಯನ್ನು ಅಥವಾ ಕೇತು ಶಾಂತಿಯನ್ನು ಮಾಡಿಸುವಂಥದ್ದು ಬಹಳ ಪ್ರಮುಖ. ಹಾಗಾಗಿ ಈ ನಾಗಕ್ಷೇತ್ರಗಳಿಗೆ, ನಾಗ ದೇವಾಲಯಗಳಿಗೆ ಹೋಗಿ ಅಲ್ಲಿ ಪರಿಹಾರವನ್ನು ಮಾಡಿಕೊಳ್ಬಹುದು. ಹಾಗಾಗಿ ನಮಗೆ ಹಲವಾರು ಸಮಸ್ಯೆಗಳು ಬಂದು, ಅದರಲ್ಲೂ ಮದುವೆಯಾಗೋದಕ್ಕೆ, ಮಕ್ಕಳಾಗೋದಕ್ಕೆ, ಪಿತೃದೋಷಕ್ಕೆ, ಸ್ತ್ರೀ ದೋಷಕ್ಕೆ, ದೈವಶಾಪಕ್ಕೆ, ಋಷಿ ಶಾಪಕ್ಕೆ, ಹಾಗೆ ಧನಯೋಗಕ್ಕೆ, ಆರೋಗ್ಯ ಭಾಗ್ಯ ಇತ್ಯಾದಿ ಎಲ್ಲದಕ್ಕೂ ಕೂಡ ಈ ನಾಗಗಳೇ ಕಾರಣವಾಗಿರುವಂಥದ್ದು. ಹಾಗೆ ನಮ್ಮ ಎಲ್ಲ ದೇವ ಮೂಲ ಸ್ವರೂಪವೂ ಕೂಡ ನಾಗಗಳೇ ಆಗಿರುವಂಥದ್ದು. ಹಾಗಾಗಿ ನಮ್ಮ ಧಾರ್ಮಿಕತೆಯಲ್ಲಿ, ನಮ್ಮ ಧ್ಯಾನದಲ್ಲಿ, ಯಂತ್ರದಲ್ಲಿ, ತಂತ್ರದಲ್ಲಿ, ಮಂತ್ರದಲ್ಲಿ, ವಶೀಕರಣದಲ್ಲಿ, ಶತ್ರುನಾಶದಲ್ಲಿ ಇತ್ಯಾದಿ ಮಾಂತ್ರಿಕ ಸ್ವರೂಪಗಳ ವಿಧಾನದಲ್ಲೂ ಕೂಡ ನಾಗಗಳ ಶಕ್ತಿ ಕಂಡು ಬರ್ತಾ ಇದೆ.
ಹಾಗಾಗಿ ಮನುಷ್ಯನ ಅದೃಷ್ಟ, ದುರಾದೃಷ್ಟ, ಅವನ ಶಾಪ, ಅವನ ಭಾಗ್ಯ, ಅವನ ಭೋಗ, ಅವನ ಅಷ್ಟೈಶ್ವರ್ಯ, ಇಷ್ಟಸಿದ್ಧಿ, ಕಾರ್ಯಸಿದ್ಧಿ ಎಲ್ಲದಕ್ಕೂ ಕೂಡ ಈ ನಾಗಗಳ ಶಕ್ತಿಯೇ ಕಾರಣವಾಗಿರುವಂಥದ್ದು. ಹಾಗಾಗಿ ಕಲಿಗಾಲದಲ್ಲಿ ದೇವತೆಗಳನ್ನು ಸರ್ಪ ಸ್ವರೂಪದಲ್ಲಿ ಪೂಜೆ ಮಾಡಿದ್ರೆ, ಅಂದರೆ ಶರೀರ ಇಲ್ಲದಂತಹ ಬರೀ ತಲೆ ಸಹಿತ ಕುತ್ತಿಗೆವರೆಗೆ ಇರುವ ಸ್ವರೂಪದಲ್ಲಿ ಪೂಜೆ ಮಾಡಿದ್ರೆ ಬೇಗ ಇಷ್ಟಾರ್ಥಗಳನ್ನು ಕಂಡುಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಸರ್ಪಗಳು ಅತಿ ಪ್ರಾಬಲ್ಯವನ್ನು ಹೊಂದಿರುವಂಥ ದೈವ ಸ್ವರೂಪಗಳಾಗಿರುವಂಥದ್ದು. ಹಾಗಾಗಿ ಜೀವನದಲ್ಲಿ ಎಲ್ಲ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸೂರ್ಯಾಸ್ತವಾದಂಥ ನಂತರ ರಾಹುವಿನ ಮಂತ್ರವನ್ನು ರುದ್ರಾಕ್ಷಿ ಮಾಲೆಯಲ್ಲಿ 108 ಬಾರಿ ಪಠಣವನ್ನು ಮಾಡ್ತಾ ಇದ್ದರೆ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಇಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾ ನಿಮಗೆ ಬಂದಿರುವಂತಹ ಈ ಸರ್ಪ ದೋಷವನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ. ನೆನ್ನೆಗಿಂತ ಈ ದಿನ ಬಹಳ ಉತ್ತಮವಾಗಿರುತ್ತೆ. ಏಕೆಂದರೆ ಚಂದ್ರ ಈ ದಿನ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಆತ್ಮತೃಪ್ತಿಯ ಜೊತೆಗೆ ಎಲ್ಲರ ವಿಶ್ವಾಸವನ್ನು ಕೂಡ ಗಳಿಸ್ಕೊಳ್ತೀರಿ. ನಿಮ್ಮ ಲೆಕ್ಕಾಚಾರದಂತೆಯೇ ಈ ದಿನದ ವ್ಯಾಪಾರ ವ್ಯವಹಾರಗಳು ನಡೆಯುವಂಥದ್ದು ಕೂಡ ಇದೆ. ಆದರೆ ಹಣದ ಕೊರತೆ ಆಗ್ಬೋದು, ಅದನ್ನು ಕೂಡ ನಿಭಾಯಿಸುವಷ್ಟು ಒಂದು ಧೈರ್ಯ ನಿಮ್ಮಲ್ಲಿದೆ, ಆತ್ಮವಿಶ್ವಾಸ ಇದೆ. ಹಾಗೆ ನಿಮ್ಮ ಆತ್ಮೀಯರಿಂದ ಈ ದಿನ ಮಹತ್ವದ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು, ಅದರಲ್ಲೂ ನಿಮ್ಮ ವ್ಯಾಪಾರಕ್ಕೆ, ಸ್ವಂತ ಬಿಸ್ನೆಸ್ಗೆ ಬೇಕಾದಂತಹ ಕೆಲವು ಅಮೂಲ್ಯ ಸಲಹೆಗಳನ್ನು ತಜ್ಞರಿಂದ, ಅನುಭವಸ್ಥರಿಂದ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರದ, ನಿಮ್ಮ ಉದ್ಯೋಗದ ವಿಸ್ತರಣೆಯ ಸಂಬಂಧ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ವೃತ್ತಿ ವ್ಯವಹಾರಗಳಲ್ಲಿ ತುಂಬ ಪ್ರಗತಿಯನ್ನು ಸಾಧಿಸ್ತೀರಿ. ಆಪ್ತ ಸ್ನೇಹಿತರಿಂದ ಸಹಕಾರಗಳು ನಿಮಗೆ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಹೊಸ ಕಾರ್ಯಕ್ರಮಗಳನ್ನು ಒಂದು ಆಯೋಜನೆ ಮಾಡುವಂಥ ಒಂದು ಆಲೋಚನೆ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಪೂರ್ವ ನಿಗದಿಯಂತೆ ಕೆಲಸಗಳನ್ನು ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಸಮಯದ ಪರಿಪಾಲನೆ ಆಗಲಿ, ಕೆಲಸಗಳ ಬಗ್ಗೆ ಇರುವಂಥ ಇನ್ವಾಲ್ವ್ಮೆಂಟ್ ಆಗಲಿ ನಿಮಗೆ ಒಂದು ರೀತಿಯಲ್ಲಿ ಉತ್ತಮ ಫಲಿತಾಂಶವನ್ನೇ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಮೋಸದ ವಿಚಾರ ನಿಮಗೆ ಎದುರಾಗ್ಬೋದು. ಹಣಕಾಸಿನ ವ್ಯವಹಾರಗಳಾಗಲಿ ಅಥವಾ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ವಿಚಾರವಾಗಲಿ ಕೆಲವೊಮ್ಮೆ ನಿಮ್ಮನ್ನು ಬಾಧಿಸುತ್ತೆ. ಅದು ಅತ್ಯಲ್ಪ ಪ್ರಮಾಣದಲ್ಲಿ ನಿಮ್ಮ ಅನುಭವಕ್ಕೂ ಕೂಡ ಬರುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಹಣದ ವ್ಯವಹಾರಗಳಲ್ಲಿ. ಇನ್ನು ಸುಸೂತ್ರವಾಗಿ ಯಶಸ್ವಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಬೇಕು. ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನದಲ್ಲಿ ಚಂದ್ರ, ಕುಟುಂಬ ಸ್ಥಾನದಲ್ಲಿ ಚಂದ್ರ, ವಾಕ್ಸ್ಥಾನದಲ್ಲಿ ಚಂದ್ರ. ಈ 2ನೇ ಮನೆ ಈ 3 ಕಾರಕತ್ವಗಳಿಗೆ ಒಳಗಾಗುವಂಥದ್ದು. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಏನೋ ಒಂದು ರೀತಿಯಲ್ಲಿ ಆಲಸ್ಯ ಇದೆ, ಏನೋ ಒಂದು ರೀತಿಯಲ್ಲಿ ಒಂದು ಲವಲವಿಕೆ ಅನ್ನುವಂಥದ್ದು ಇಲ್ಲ, ಕುಟುಂಬಸ್ಥರ ಬೆಂಬಲ ಇಲ್ಲ. ಹಾಗೆ ಕುಟುಂಬದಿಂದ ಆದಷ್ಟು ದೂರ ಇರಬೇಕು ಅನ್ನುವಂಥ ಬಯಕೆ ಮನಸ್ಸಿನಲ್ಲಿ ಇರುವಂಥದ್ದು. ಒಂಟಿಯಾಗಿದ್ದರೂ ಪರವಾಗಿಲ್ಲ, ಈ ಕುಟುಂಬಸ್ಥರ ಈ ಮೂದಲಿಕೆಯ ಮಾತುಗಳನ್ನು ಕೇಳಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗಾಗಿ ಈ ಕುಟುಂಬದೊಳಗೆ ಒಂದು ರೀತಿಯಲ್ಲಿ ಅಸಹಕಾರ ಮನೋಭಾವ ಇರುವಂಥದ್ದು. ಇನ್ನು ಹೊರಗೆ ಯಾವುದೇ ರೀತಿಯ ಪ್ರಯಾಣ ಮಾಡಿದ್ರೂ ಕೂಡ ಅದು ನಿಮಗೆ ವ್ಯರ್ಥವಾಗುತ್ತೆ, ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಸೋಲಿದೆ, ಕೆಲಸಗಳು ಮಂದಗತಿಯಲ್ಲಿ ನಡೆಯುತ್ತೆ. ಹಾಗಾಗಿನೇ ನಿಮಗೆ ಈ ದಿನ ಸ್ವಲ್ಪ ಅತೃಪ್ತಿ ಇರುತ್ತೆ. ಹಾಗೆ ಕೆಲಸದಲ್ಲಿ ಸ್ವಲ್ಪ ಬೇಸರ ಮೂಡುವಂಥದ್ದು ಕೂಡ ಇರುತ್ತೆ. ಆದರೆ ನಿಮ್ಮ ಪ್ರೀತಿ ಪಾತ್ರರು, ನಿಮಗೆ ಬೇಕಾದಂಥ ವ್ಯಕ್ತಿಗಳು ನಿಮ್ಮನ್ನು ಮೋಟಿವೇಟ್ ಮಾಡಿದ್ರೆ, ಪ್ರೇರೇಪಣೆ ಮಾಡಿದ್ರೆ ಮಾತ್ರ ಕೆಲಸಗಳನ್ನು ಮುಂದುವರಿಸ್ತಿದ್ದೀರಿ. ಇಲ್ಲ ಅಂತ ಹೇಳಿದ್ರೆ ಆ ಕೆಲಸಗಳು ಇದ್ದಲ್ಲೇ ಇರುತ್ತೆ, ಎಲ್ಲಿ ಆರಂಭ ಆಯಿತೋ ಅಲ್ಲೇ ನಿಂತಿರುತ್ತೆ. ಇನ್ನು ಈ ದಿನ ಶ್ರಮದಿಂದ ಕೆಲವೊಂದು ಪ್ರಮುಖ ವ್ಯವಹಾರಗಳಿಗೆ ಕೈ ಹಾಕ್ತೀರಿ. ಹಾಗೆ ಈ ದಿನ ಬಹಳ ಮುಂದಾಲೋಚನೆಯಿಂದ, ದೀರ್ಘಾಲೋಚನೆಯಿಂದ ಮಾತ್ರ ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಇದನ್ನು ನೀವು ಸ್ವಯಂ ಸಿದ್ಧರಾಗಿ ರೂಢಿಸ್ಕೊಳ್ಬೇಕಾಗತ್ತೆ. ಹೇಳಿಕೆ ಮಾತನ್ನು ಕೇಳುವಂಥದ್ದಲ್ಲ, ನಿಮಗೆ ಸ್ವತಃ ಬರಬೇಕು. ಹಾಗಾಗಿ ತೀರ್ಮಾನಗಳು ಪ್ರಬುದ್ಧವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ವೃತ್ತಿಪರ ಉದ್ಯೋಗದಲ್ಲಿ ಶ್ರಮಶೀಲತೆ ಜಾಸ್ತಿ ಇರುವಂಥದ್ದು. ಹಾಗೆ ನಿಮಗೆ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯಲ್ಲ, ಕೆಲವೊಮ್ಮೆ ಸೋಲು, ನಿರಾಸೆ, ನಷ್ಟ ಉಂಟಾಗುವಂಥದ್ದು ಇದೆ. ಹಾಗೆ ನಿಮ್ಮ ಮಾತು ಆದಷ್ಟು ಸ್ಪಷ್ಟವಾಗಿರಲಿ, ಕರಾರುವಕ್ಕಾಗಿರಲಿ. ವಾದಗಳೇನೇ ಇದ್ದರೂ ಕೂಡ ಅದನ್ನು
ಸಮಚಿತ್ತದ ವ್ಯತ್ಯಾಸಗಳೊಂದಿಗೆ ಮಾತ್ರ ನೀವು ಮಾಡಬೇಕಾಗತ್ತೆ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಕುತೂಹಲಕಾರಿಯಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾದಾಗ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಉತ್ಸಾಹ ಹೆಚ್ಚಾಗುವಂಥ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಜೊತೆಗೆ ಈ ದಿನ ಸಂಪೂರ್ಣವಾದಂಥ ತಿಳುವಳಿಕೆ ಇದೆ, ಅರಿವಿದೆ. ಏನು ಮಾಡಿದ್ರೆ ಏನು ಲಾಭ ಇದೆ, ನಷ್ಟ ಇದೆ ಅನ್ನುವಂಥದ್ರ ಸಂಪೂರ್ಣ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗಾಗಿಯೇ ಈ ದಿನ ಸಾಕಷ್ಟು ಪೂರ್ವ ಸಿದ್ಧತೆಯೊಂದಿಗೆ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹೊರಗಿನ ಪರಿಸ್ಥಿತಿ ಕೂಡ ನಿಮಗೆ ಉತ್ತಮವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಅಪ್ರಯತ್ನಪೂರ್ವಕವಾಗಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು. ಅಂದರೆ ಕಡಿಮೆ ಎಫರ್ಟ್ ಸಾಕು, ಕೆಲಸಗಳು ತನ್ನಿಂದ ತಾನೇ ಮುಂದುವರಿಯುತ್ತೆ, ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಏಕೆಂದರೆ ನಿಮ್ಮ ಆರಂಭದ ಸಮಯ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಮನಸ್ಸಿನ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೂ ಕೂಡ ನಿಮಗೆ ತುಂಬ ಅವಕಾಶಗಳಿರುತ್ತೆ. ಹಾಗೆ ಈ ದಿನ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಇದೆ, ಅವರ ಭೇಟಿ ಇದೆ, ಅವರಿಂದ ಮಾಹಿತಿ ಇದೆ, ಮಾರ್ಗದರ್ಶನ ಇದೆ, ಸಲಹೆ ಇದೆ, ಸಹಕಾರ ಇದೆ. ಎಲ್ಲವೂ ಕೂಡ ಈ ದಿನ ನಿಮ್ಮ ಅನಿಸಿಕೆಯಂತೆ ಆಗುವಂಥದ್ದು. ಹಾಗೆ ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ನಿಮ್ಮ ಕೆಲವು ನಿರ್ದಿಷ್ಟವಾದಂತಹ ವಿಚಾರಗಳು ತುಂಬ ಲಾಭವನ್ನು ತರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ. ಒಂದು ಶುಭ ಸಮಾರಂಭದಲ್ಲಿ ಭಾಗವಹಿಸುವಂಥ ಯೋಗ ಇದೆ, ದೇವಾಲಯ ದರ್ಶನ ಇದೆ, ಭಗವಂತನ ಸೇವೆ ಇದೆ. ಅದರಲ್ಲೂ ಧಾರ್ಮಿಕ ಮನೋಭಾವ ಬಹಳಷ್ಟು ಮಟ್ಟಿಗೆ ಈ ದಿನ ಇರುತ್ತೆ. ಕೆಲವೊಂದು ಕುತೂಹಲಕಾರಿಯಾದಂಥ ಘಟನೆಗಳು ಕೂಡ ಸಂಭವಿಸುತ್ತೆ. ಒಟ್ಟಾರೆ ಈ ದಿನ ತುಂಬ ತವಕ ತುಡಿತಾ ಇರುವಂಥದ್ದು, ಅಷ್ಟೇ ಕ್ಯೂರಿಯಸ್ ಆಗಿರುವಂಥ ದಿನ ಕೂಡ. ಹಾಗೆ ಈ ಬೇರೆಯವರ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಗೆ ಚಂದ್ರ ಬಂದಿದ್ದಾನೆ. ಹಾಗಾಗಿ ಈ ದಿನ ಸ್ವಲ್ಪ ಕಸಿವಿಸಿ ಇರುವಂಥ ದಿನ. ಮನಸ್ಸಿನಲ್ಲಿ ಏನೋ ಒಂದು ಉದ್ವೇಗ, ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗದಂತಹ ಮಾನಸಿಕ ಚಂಚಲತೆ ಇರುವಂಥ ದಿನ. ಹಾಗಾಗಿಯೇ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಸೋಲನ್ನು ಕಾಣುವಂಥದ್ದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಮೂದಲಿಕೆಯ ಮಾತುಗಳನ್ನು ಕೂಡ ಕೇಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕೀಳರಿಮೆ ಇರುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಹನೆ ಇರಬೇಕು. ಎಲ್ಲೋ ಒಂದು ಕಡೆ ಆತುರವಾಗಿ ತೀರ್ಮಾನಕ್ಕೆ ಕೈ ಹಾಕ್ತೀರಿ, ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವ್ಯವಹಾರದ ಸಂದರ್ಭದಲ್ಲಿ ಸ್ವಲ್ಪ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಸ್ವಪ್ರಯೋಜನಕ್ಕಾಗಿ ಕೆಲವು ಜನರನ್ನು ಬಳಸ್ಕೊಳ್ಳುವಂಥ ಸ್ವಾರ್ಥಿಗಳಿದ್ದಾರೆ, ಅಂಥವರಿಂದ ದೂರ ಇರಿ. ಏಕೆಂದರೆ ನಿಮ್ಮನ್ನು ಈ ದಿನ ದುರುಪಯೋಗಪಡಿಸ್ಕೊಳ್ತಾರೆ, ನಿಮ್ಮಿಂದ ತಪ್ಪು ಮಾಡಿಸ್ತಾರೆ, ನಿಮಗೆ ಒಂದು ರೀತಿಯ ಮಾನಸಿಕ ಹಿಂಸೆಯನ್ನು ಕೊಡ್ತಾರೆ. ಸ್ವಲ್ಪ ಜಾಗ್ರತೆ. ಇಂತಹ ಹಿತಶತ್ರುಗಳಿಂದ ಸ್ವಲ್ಪ ದೂರ ಇರಿ. ಇನ್ನು ಅಪರಿಚಿತ ವ್ಯಕ್ತಿಗಳ ಮೇಲೂ ಕೂಡ ಹೆಚ್ಚಿನ ಅವಲಂಬನೆ ಅಪಾಯಕರವಾಗಿರುವಂಥದ್ದು. ಹಣಕಾಸಿನ ವ್ಯವಹಾರದಲ್ಲಿ ಅವರನ್ನು ನಂಬಲಿಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ನೆಂಟರಿಷ್ಟರು ಆಪ್ತರು ಯಾವರೇ ಆಗಲಿ ಈ ಬಿಟ್ಟಿ ಸಲಹೆಗಳನ್ನೇನಾದರೂ ಕೊಟ್ಟರೆ ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಪರಾಮರ್ಶಿಸಿ ನೋಡಬೇಕು. ಸಾಧಕ ಬಾಧಕಗಳನ್ನು ತಿಳ್ಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, ಸ್ವಲ್ಪ ಆಸಕ್ತಿ ಇರಲಿ, ಕನ್ಸಿಸ್ಟೆನ್ಸಿ ಇರಲಿ. ಆಗ ಮಾತ್ರ ನೀವು ಯಶಸ್ಸನ್ನು ಅಲ್ಪ ಪ್ರಮಾಣದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆಯಲ್ಲಿ ಚಂದ್ರ. ಮನಸ್ಸಿಗೆ ತುಂಬ ಸಮಾಧಾನ, ಅದರಲ್ಲೂ ಆರ್ಥಿಕ ಲಾಭ. ಹಣ ಇದ್ದರೆ ಈ ದಿನ ನೋಡಿ ಒಂದು ಸೈನಿಕನ ರೀತಿಯಲ್ಲಿ ವೀರಾವೇಶದಿಂದ ಆತ್ಮವಿಶ್ವಾಸದಿಂದ ಓಡಾಡುವಂಥ ಸಂದರ್ಭ. ಹಾಗೆ
ಮುಂದೂಡಲ್ಪಟ್ಟಂತಹ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ಕಾಳಜಿಯಿಂದ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಸೇವಾ ಕಾರ್ಯದಲ್ಲಿ ಇರ್ತೀರಿ. ಬಡಬಗ್ಗರಿಗೆ, ದೀನ ದಲಿತರಿಗೆ, ಅಶಕ್ತರಿಗೆ, ಹಾಗೆ ಯಾರಿಗೆ ಅಗತ್ಯ ಇದೆಯೇ ಅಂಥವ್ರಿಗೆ ಈ ದಿನ ನಿಮ್ಮ ಕೈಲಾದ ಸೇವೆಯನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಮನೆಯ ಒಳಗೆ ಸ್ವಲ್ಪ ಕಿರಿಕಿರಿ ಇರ್ಬೋದು, ಆದರೆ ಮನೆಯ ಹೊರಗೆ ನೀವು ಹೆಚ್ಚಿನ ಗೌರವ, ಸ್ಥಾನಮಾನ, ಮಾನ್ಯತೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಎಷ್ಟೇ ನೋಡಿದರೂ, ಎಷ್ಟೇ ಅನುಭವ ಇದ್ದರೂ ಕೂಡ ಅದರ ಬಗ್ಗೆ ಒಂದು ಹೊಸತನವನ್ನು ಇಟ್ಕೊಳ್ಳಿ. ಅಂದರೆ ಕೆಲವು ಕೆಲಸಗಳನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಮಾಡಬಾರ್ದು. ಹೊಸತಾಗಿ ಮಾಡ್ತಾ ಇದ್ದೇನೆ ಅನ್ನುವಂಥ ರೀತಿಯಲ್ಲೇ ಅವುಗಳನ್ನು ಆರಂಭ ಮಾಡಬೇಕಾಗತ್ತೆ. ಆಗ ಮಾತ್ರ ಅಲ್ಲಿ ಆಗುವಂಥ ಕೆಲವು ತಪ್ಪುಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನದಲ್ಲಿ ಏನೇ ನಿರ್ಣಯ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಆತ್ಮವಿಶ್ವಾಸ ನಿಮ್ಮ ಶಿರೋಭಾಗಕ್ಕೆ ಏರಬಾರ್ದು. ಅಂದರೆ ಅತಿಯಾದ ಆತ್ಮವಿಶ್ವಾಸ ಇರಬಾರ್ದು, ಆದರೆ ಕಾನ್ಫಿಡೆನ್ಸ್ ಇರಬೇಕು. ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳಿ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಸಮಯಕ್ಕೆ ಸರಿಯಾಗಿ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇದು ನಿಮ್ಮ ಯಶಸ್ಸಿನ ಗುಟ್ಟು ಈ ದಿನದಲ್ಲಿ. ಮತ್ತು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರನ್ನ ಅಭಿಪ್ರಾಯವನ್ನು ಕೇಳಿ, ಅವರ ಅಭಿಪ್ರಾಯವನ್ನು ಸೇರಿಸಿಕೊಂಡು ನೀವು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಅಧಿಕಾರಿಗಳ, ನಿಮ್ಮ ಸ್ನೇಹಿತರ ಬೆಂಬಲ ನಿಮಗೆ ಚೆನ್ನಾಗಿದೆ. ಅದನ್ನು ನೀವು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗೆ ಈ ದಿನ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ. ಏಕೆಂದರೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಈ ದಿನ ಏನೋ ಒಂದು ಪ್ರಗತಿ ಇದೆ. ಅಲ್ಲಿ ನೀವು ಮಾಡುವಂಥ ಸಣ್ಣ ಪುಟ್ಟ ಬದಲಾವಣೆಗಳಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಇದೆ. ಹಾಗೆ ವ್ಯಾಪಾರದಲ್ಲಿ ಯಾವುದೇ ರೀತಿಯ ಬಂಡವಾಳ ಹಾಕ್ಬೋದು, ವ್ಯಾಪಾರದ ವಿಸ್ತರಣೆ ಆಗ್ಬೋದು, ಅದನ್ನು ಮಾಡೇ ತೀರ್ತೀನಿ ಅನ್ನುವಂಥ ಹಠದ ಸ್ವಭಾವ ಕೂಡ ಈ ದಿನ ಇದೆ. ಏಕೆಂದರೆ ನಿಮಗೆ ಯಾರಿಗೆ ಅವಮಾನ ಮಾಡಿದ್ದಾರೆ ಅಂಥವರ ಎದುರು ತಲೆ ಎತ್ತಿ ನಿಲ್ಲಬೇಕು ಅನ್ನುವಂಥ ಒಂದು ಹಠ ಇದೆ ಈ ದಿನದಲ್ಲಿ. ಇದು ಒಳ್ಳೆಯದೇ, ಏಕೆಂದರೆ ಯೋಚನೆ ಮಾಡಿ ಮುಂದುವರಿಯುವಂಥದ್ದು. ಹಾಗೆ ಹಿರಿಯರ, ತಜ್ಞರ ಸಹಕಾರ, ಸಲಹೆ ಪಡ್ಕೊಂಡು ಮುಂದುವರಿಯುವಂಥದ್ದು ಇದೆಯಲ್ಲ, ಇದು ಯಾವತ್ತೂ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಮಾತುಗಾರಿಕೆಯಲ್ಲಿನ ವೈಖರಿಯನ್ನು ತೋರಿಸುವಂಥ ಕಾಲ. ನಿಮ್ಮ ಮಾತು ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ, ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಬೇಕಾದಂತಹ ಎಲ್ಲ ಗುಣಗಳು ಕೂಡ ನಿಮ್ಮಲ್ಲಿ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಉನ್ನತ ಸ್ಥಾನದ ಬಳಕೆ ಮಾಡಬೇಕಾದಂಥ ಸಂದರ್ಭ, ನಿಮ್ಮ ಒಂದು ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ಳುವಂಥ ಸಂದರ್ಭ ಈ ದಿನ ಬರಬಹುದು. ಅಂಥ ಒಂದು ಸಂದಿಗ್ಧ ಸಮಯ ಈ ದಿನ ಉದ್ಭವ ಆಗುವಂಥದ್ದು ಇದೆ. ಆದರೆ ನಿಮ್ಮ ಯಶಸ್ಸಿಗೆ ಹೆಚ್ಚಿನ ಅನುಕೂಲತೆಗಳು ಉಂಟಾಗುವಂಥ ಸಂದರ್ಭ ಜಾಸ್ತಿ ಇದೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಎಲ್ಲ ಒಂದು ಕಡೆ ನಿರಾಸೆ ಆಗಿ ಕೆಲಸ ನಿಲ್ಲಿಸಿದಾಗ ಅದನ್ನು ಮತ್ತೆ ಪುನರಾವೃತ್ತಿ ಮಾಡುವಂಥದ್ದು, ಪುನಃ ಪ್ರಾರಂಭ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿನೇ ಈ ದಿನ ಪ್ರತಿಷ್ಠಿತ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಹೆಚ್ಚಿನ ಶ್ರೇಯಸ್ಸನ್ನು ಪಡ್ಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಸಂಬಂಧಿಕರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗ್ಬೋದು, ಅದನ್ನೇ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲಸವನ್ನು ಮಾಡಿ ಅದರ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ತುಂಬ ಜಾಣ್ಮೆಯಿಂದ ಕಾಲ ಕಳಿಬೇಕು. ನೀವು ಇಲ್ಲಿ ತಣ್ಣೀರನ್ನು ಕೂಡ ಆರಿಸಿಕೊಂಡು ಕುಡಿಯುವಂತಹ ಸಂದರ್ಭ ಇದೆ ನಿಮಗೆ. ಏಕೆಂದರೆ ನಷ್ಟಗಳು ಜಾಸ್ತಿ ಇದೆ, ಅವಮಾನ ಆಗಿದೆ, ಕಾಲೆಳೆಯೋರಂಥವರು ಜಾಸ್ತಿ ಇದ್ದಾರೆ. ನೀವು ಬಿದ್ದರೆ ನಗುವಂಥವರೇ ನಿಮ್ಮ ಸುತ್ತಮುತ್ತ ಇರುವಂಥವರು. ಅಂತಹ ಈ ಸ್ನೇಹಿತರ ಮಧ್ಯದಲ್ಲಿ ಈ ದಿನ ನೀವು ತಲೆ ಎತ್ತಿ ನಿಲ್ಲಬೇಕು, ಆತ್ಮವಿಶ್ವಾಸವನ್ನು ರೂಢಿಸ್ಕೊಳ್ಬೇಕು. ಹಾಗೆ ಹಿತಶತ್ರುಗಳಿಂದ ಈ ದಿನ ದೂರ ಉಳಿಬೇಕು ಅನ್ನುವಂಥ ಒಂದು ಹೆಬ್ಬಯಕೆ ಇದೆ. ಆದರೆ ಈ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಏನೇನೂ ಸಾಲದು. ಅದಕ್ಕಾಗಿ ಪ್ರಯತ್ನವನ್ನು ಇನ್ನು ಸ್ವಲ್ಪ ಸ್ಪೀಡಪ್ ಮಾಡಬೇಕಾಗತ್ತೆ.
ಹಾಗೆ ಈ ದಿನ ಬಂಧು ಮಿತ್ರರಿಂದ ಅನಿರೀಕ್ಷಿತವಾಗಿ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂಥದ್ದು ಇದೆ. ನಿಮಗೆ ಗೊತ್ತಿಲ್ಲ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೂ ಕೂಡ ಈ ದಿನ ಸ್ವಲ್ಪ ಧೈರ್ಯ ಇರಲಿ. ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ, ಭಗವಂತನ ಅನುಗ್ರಹ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು. ಇನ್ನು ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆ ನಿಮಗೆ ನೋವನ್ನು ಉಂಟು ಮಾಡುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ದೇಹಕ್ಕೋ ಮನಸ್ಸಿಗೋ ಒಂದು ಬಾಧೆ ಕಾಡ್ತಾ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗುತ್ತೆ. ನಿಮ್ಮ ಸ್ನೇಹಿತರಿಂದಲೇ ಈ ದಿನ ಕೆಲವೊಂದು ನಿರ್ಬಂಧಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಎಲ್ಲ ಒಂದು ಕಡೆ ಅಡೆ ತಡೆ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಈ ದಿನದಲ್ಲಿ ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಭಾಗವಹಿಸಿದಾಗ ಸ್ವಲ್ಪ ಕೀಳರಿಮೆ ಉಂಟಾಗುವಂಥದ್ದು ಇದೆ. ನಿಮ್ಮನ್ನು ನೀವೇ ಮೂಲೆ ಗುಂಪು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ನಿಮ್ಮನ್ನು ಬೇರೆಯವರ ಜೊತೆಯಲ್ಲಿ ಹೋಲಿಸ್ಕೊಂಡು ನಿಮ್ಮನ್ನು ಕಡಿಮೆ ಸ್ಥಾನದಲ್ಲಿ ಇಟ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಆತ್ಮವಿಶ್ವಾಸದ ಕೊರತೆ ಇದ್ದಾಗ ಈ ರೀತಿ ಆಗುವಂಥದ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಯುವಂಥದ್ದು ಇರುತ್ತೆ. ಇದು ಕೆಲಸದಲ್ಲಿ ಇರುವಂಥ ಉತ್ಸಾಹವನ್ನು ಕಡಿಮೆ ಮಾಡಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮಗೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಸ್ವಲ್ಪ ಧೈರ್ಯದಿಂದ ಮುಂದುವರಿರಿ. ಯಾರು ಎಷ್ಟೇ ಅವಮಾನ ಮಾಡಲಿ, ಎಷ್ಟೇ ನಿಮಗೆ ತೊಂದರೆಯನ್ನು ಕೊಟ್ಟಿದ್ದರೂ ಅವರ ಎದುರು ಚೆಂಡಿನಂತೆ ಪುಟಿದೇಳುವಂತಹ ಒಂದು ಹುಮ್ಮಸ್ಸಿದೆ. ಆ ಉತ್ಸಾಹವನ್ನು ಈ ದಿನ ನೀವು ಮತ್ತೆ ಕಾಣಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಪರಿಸ್ಥಿತಿ ಏನಿದೆ ಈ ದಿನದ್ದು ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಏನೇ ಮಾಡಲಿಕ್ಕೆ ಹೋಗಲಿ ಎಲ್ಲೋ ಸೋಲಾಗುತ್ತೆ, ಎಲ್ಲೋ ಅವಮಾನ ಆಗುತ್ತೆ, ಎಲ್ಲೋ ನಷ್ಟ ಆಗುತ್ತೆ ಅನ್ನೋಂಥದ್ದೇ ನಿಮಗೆ ಆರಂಭಿಕವಾಗಿಯೇ ಈ ಅಡೆತಡೆಗಳನ್ನು ತಂದೊಡ್ಡುವಂಥದ್ದು. ನಿಮ್ಮ ಮನಸ್ಸಿನ ಕಲ್ಪನೆ ಈ ದಿನ ಸ್ವಲ್ಪ ಜಾಸ್ತಿ ಇರೋದಕ್ಕಿಂತ ಹೆಚ್ಚಾಗಿ ಓವರ್ ಥಿಂಕ್ ಮಾಡುವಂಥದ್ದು ಇದೆ. ಇದರಿಂದ ಅಪಾಯವನ್ನು ನಿಮಗೆ ನೀವೇ ತಂದುಕೊಳ್ಳುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಅಲ್ಲಿ ಹಗ್ಗ ಬಿದ್ದಿದೆ, ಆದರೆ ಹಾವೇ ಬಿದ್ದಿದೆ ಅನ್ನುವಂಥ ಭಾವನೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಇದೇ ಭಯ. ಅದರ ಹತ್ತಿರಕ್ಕೆ ಹೋಗೋಕ್ಕಾಗಲ್ಲ, ಆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮನಸ್ಸಿರಲ್ಲ. ಆ ರೀತಿಯಲ್ಲಿ ಈ ದಿನ ಸಂದಿಗ್ಧವಾಗಿರುವಂಥ ಸಂದರ್ಭಗಳಿದೆ. ಅದರಲ್ಲೂ ಈ ದಿನ ಚಂದ್ರ ಅಷ್ಟಮದಲ್ಲಿರೋದ್ರಿಂದ ಪ್ರಯಾಣದ ಸಂದರ್ಭ ನಿಮಗೆ ಸ್ವಲ್ಪ ಕೆಡುಕಾಗುತ್ತೆ, ಅನಾನುಕೂಲ ಆಗುತ್ತೆ, ತೊಂದರೆಗಳಾಗುತ್ತೆ. ಹಾಗಾಗಿನೇ ಪ್ರಯಾಣದ ಪೂರ್ವ ಸಿದ್ಧತೆ ಬಹಳ ಚೆನ್ನಾಗಿರಬೇಕು. ಅದರಲ್ಲೂ 3ನೇಯವರ ವಾಹನವನ್ನು ಓಡಿಸುವಂಥ ಒಂದು ಪ್ರಯತ್ನವನ್ನು ಈ ದಿನ ಬಿಟ್ಬಿಡಿ. ದೂರದ ಪ್ರಯಾಣ ಬೇಡ. ಪ್ರಯಾಣದ ಸಂದರ್ಭ ಈ ದಿನದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಇರಲಿ. ಇನ್ನು ಈ ದಿನ ಒಂದು ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ಹೆಚ್ಚು ಶ್ರಮ ಹಾಕಬೇಕು. ಹಾಗೆ ನೀವೊಬ್ಬರೇ ಮಾಡಲಿಕ್ಕಾಗಲ್ಲ, ಇನ್ಯಾರಾದರೂ ಒಬ್ಬರು ಜೊತೆಯಲ್ಲಿ ಇರಲಿ ಅಂತ ಬಯಸ್ತೀರಿ. ಇದು ನಿಮ್ಮ ಕೆಲಸಗಳನ್ನು ಮುಂದೂಡುವಂಥ ಒಂದು ಆಲಸ್ಯ ಮನೋಭಾವವನ್ನು ತೋರಿಸುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನದಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಮಾತನ್ನು ಅವರು ಕೇಳಲ್ಲ, ಅವರ ಅಭಿಪ್ರಾಯ ನಿಮಗೆ ಇಷ್ಟ ಆಗಲ್ಲ. ಆ ರೀತಿಯಲ್ಲಿ ಏತಿ ಅಂದರೆ ಪ್ರೇತಿ ಅನ್ನುವಂಥ ಮನೋಭಾವ ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗಾಗಿನೇ ಮಾನಸಿಕ ಗೊಂದಲಗಳು ಇರುವಂಥದ್ದು. ಹಣ ಇದೆ, ಆದರೂ ಏನೋ ಒಂದು ರೀತಿಯಲ್ಲಿ ಖರ್ಚು ಮಾಡಬೇಕಲ್ಲ ಅನ್ನುವಂಥ ಒಂದು ಜಿಪುಣತನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಯಶಸ್ಸು ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಆದರೆ ಯಶಸ್ಸು ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ. ಅದರಲ್ಲೂ ಈ ದಿನ ಬಹಳ ಉತ್ತಮವಾದಂಥ ಗ್ರಹಸ್ಥಾನಗಳು ನಿಮ್ಮ ಪರವಾಗಿರುತ್ತೆ. ಹಾಗಾಗಿನೇ ನಿಮ್ಮ ಯೋಗ್ಯತೆ, ನಿಮ್ಮ ಪ್ರತಿಭೆಗೆ ಅನುಸಾರವಾಗಿ ಕೆಲಸಗಳು ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಹಾಗೆ ನೀವು ಮಾಡುವಂಥ ಯಾವುದೇ ಒಂದು ಕೆಲಸ, ಒಂದು ಚಟುವಟಿಕೆ, ಅದರ ವಿಸ್ತರಣೆಯ ಹಾದಿಯಲ್ಲಿ ಇರ್ತೀರಿ. ನಿಮ್ಮ ಮನಸ್ಸು ಏನಿದ್ರೂ ಈ ದಿನ ಅಪ್ವರ್ಡ್ ಮೊಬಿಲಿಟಿಗೆ ಪೂರಕವಾಗಿರುವಂಥದ್ದು. ಅಂದರೆ ಈ ದಿನದಲ್ಲಿ ನೀವು 3ರಲ್ಲಿದ್ದರೆ 6ಕ್ಕೆ ಏರಬೇಕು, 6ರಲ್ಲಿದ್ದರೆ 12ಕ್ಕೆ ಏರಬೇಕು ಅನ್ನುವಂಥ ಒಂದು ಉತ್ಸಾಹ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇದರಿಂದಲೇ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ. ಯಾಕೆಂದರೆ ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ಹೊಸದಾಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಕೂಡ ಇದೆ. ಹಾಗೆ ನೆರೆಹೊರೆಯವರಾಗಲಿ, ನಿಮ್ಮ ಬಂಧು ಬಾಂಧವರ ಪೈಕಿ ಆಗಲಿ, ಯಾರಲ್ಲೇ ಒಂದು ಅಸಮಾಧಾನ ಇದ್ದರೆ, ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನೀವೇ ಪ್ರಯತ್ನ
ಪ್ರಯತ್ನ ಮಾಡುವಂಥದ್ದು, ನೀವೇ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತೀರಿ. ಹಾಗಾಗಿ ಆತ್ಮವಿಶ್ವಾಸದಿಂದ ಅಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ದೇಗುಲ ದರ್ಶನ ಇರ್ಬೋದು, ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇರ್ಬೋದು, ಆಧ್ಯಾತ್ಮಿಕ ಅಧ್ಯಯನಗಳಿರ್ಬೋದು, ಅಥವಾ ಈ ವಿಚಾರಗಳನ್ನು ತಿಳ್ಕೊಂಡಿರುವಂಥ ತಜ್ಞರ ಕೆಲವು ಮಾತುಗಳನ್ನು ಕೇಳುವಂಥದ್ದು, ಇದೆಲ್ಲ ನಿಮಗೆ ಪ್ರೇರೇಪಣೆಯನ್ನು ನೀಡುವಂಥ ವಿದ್ಯಮಾನಗಳು. ಹಾಗಾಗಿ ಹೆಚ್ಚು ಹೆಚ್ಚು ಅನುಕೂಲತೆಗಳನ್ನು ಕಲ್ಪಿಸಿಕೊಡುವಂಥ ಈ ಸಂದರ್ಭದಲ್ಲಿ ನೀವು ತಲ್ಲೀನರಾಗಿರ್ತೀರಿ. ಹಾಗೆ ನಿಮ್ಮ ಕಠಿಣ ಪರಿಶ್ರಮ ಒಳ್ಳೆಯ ಫಲವನ್ನು ನೀಡುವಂಥ ಸಂದರ್ಭ. ನಿಮ್ಮ ಕುಟುಂಬಸ್ಥರಾಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಪ್ರೀತಿ ಪಾತ್ರರಾಗಲಿ ಈ ದಿನ ನಿಮ್ಮನ್ನು ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ, ನಿಮ್ಮ ಬೇಕು ಬೇಡಗಳನ್ನು ತಿಳ್ಕೊಳ್ತಾರೆ. ಹಾಗಾಗಿನೇ ಬಹಳ ಕಂಫರ್ಟ್ ಝೋನಲ್ಲಿ ಇರುವಂಥ ಸಂದರ್ಭ ಇದೆ. ಇನ್ನು ನಿಮ್ಮ ಜವಾಬ್ದಾರಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಚಂದ್ರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಚಂದ್ರ 6ರ ಸ್ಥಾನದಲ್ಲಿದ್ದಾನೆ, ಷಷ್ಠದಲ್ಲಿದ್ದಾನೆ, ರಿಪುಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಎಲ್ಲಿಂದ ಒಂದು ಅಡೆತಡೆ ಇತ್ತು ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನಗಳಿರುತ್ತೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸ್ತೀರಿ. ಇದು ಬಹಳ ವಿಶೇಷ. ಏಕೆಂದರೆ ಸಮಯಕ್ಕೆ ನಿರ್ಧಾರಿತವಾಗಿಯೇ ಕೆಲಸಗಳು ಆರಂಭ ಆಗುತ್ತೆ. ಅಂಥ ಕೆಲಸಗಳು ಬೇಗ ಮುಗಿದು ಫಲವನ್ನು ಒಳ್ಳೆಯ ರೀತಿಯಲ್ಲೇ ಕೊಡುತ್ತೆ. ಇನ್ನು ಈ ದಿನ ಬಂಧುಗಳ ಜೊತೆಯಲ್ಲಿ ಒಂದು ಪ್ರಯಾಣ, ಪ್ರವಾಸ, ಮನರಂಜನೆ ಇತ್ಯಾದಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಮನಸ್ಸಿಗೆ ಸಂತೋಷ, ಆನಂದ ಸಿಕ್ಕುವಂಥ ಕೆಲಸಗಳು ಈ ದಿನ ನಿಮಗೆ ಹೆಚ್ಚಾಗಿ ಸಿಕ್ಕತ್ತೆ. ಇನ್ನು ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿ ಇದೆ, ಸ್ವಲ್ಪ ಪ್ರಯಾಣ ಇದೆ, ಅದನ್ನು ಕೂಡ ಬಹಳ ವಿಶೇಷವಾಗಿ ಅದನ್ನು ನಿಭಾಯಿಸ್ತೀರಿ. ನಿಮ್ಮ ಒಂದು ಪ್ರತಿಭೆ ಇಲ್ಲಿ ಸಾಬೀತಾಗುತ್ತೆ. ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ನಿಮ್ಮ ಗುರಿ ಸಾಧನೆಗೆ ಈ ದಿನ ಸಹಾಯಕವಾಗುತ್ತೆ. ಹಾಗಾಗಿ ಅವರ ಒಂದು ಸಲಹೆ, ಸಹಕಾರ ನಿಮಗೆ ವಿಶೇಷ ರೀತಿಯಲ್ಲಿ ಈ ದಿನ ಕೂಡಿ ಬರುತ್ತೆ. ಆದಾಯದಲ್ಲಿ ಪ್ರಗತಿ ಇದೆ. ವಿರೋಧಿಗಳಿಗೆ ಹಿನ್ನಡೆಯಾಗುವಂಥ ಸಂದರ್ಭ. ಹಾಗಾಗಿ ನಿಮ್ಮ ತಂಟೆಗೆ ಈ ದಿನ ಯಾರೂ ಬರಲ್ಲ, ನಿಮ್ಮ ಕಾಲೆಳೆಯಲ್ಲ, ನಿಮಗೆ ನಿರುತ್ಸಾಹವನ್ನು ತರಲ್ಲ. ಒಟ್ಟಾರೆ ಸಪೋರ್ಟಿವ್ ಆಗಿರುವಂಥ ವಾತಾವರಣ ಈ ದಿನ ಎಲ್ಲೆಡೆ ಕಂಡುಬರುತ್ತೆ. ಆದರೆ ಯಾವುದೇ ಒಂದು ವಿಚಾರದ ಬಗ್ಗೆ, ಅದರಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರ ಒಂದು ಅಭಿಪ್ರಾಯವನ್ನು ಕೇಳಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಮೇಲಧಿಕಾರಿಗಳು ನಿಮ್ಮ ಒಂದು ಕೊಡುಗೆಯನ್ನು ಸ್ವೀಕರಿಸಿ ಶ್ಲಾಘನೆ ಮಾಡುವಂಥದ್ದು ಕೂಡ ಇದೆ. ಇದು ಸಹೋದ್ಯೋಗಿಗಳಿಗೆ ಹೊಟ್ಟೆ ಉರಿ ತರಿಸ್ಬೋದು. ಹಾಗಾಗಿ ಈ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಸ್ವಲ್ಪ ಜಾಗ್ರತೆ. ಎಲ್ಲರೊಂದಿಗೂ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯನನ್ನು ಆರಾಧನೆ ಮಾಡಿ, ಸೂರ್ಯ ಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 5ನೇ ಮನೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದ್ದರೂ ಕೂಡ ಅಪೂರ್ಣವಾಗುತ್ತೆ. ಎಲ್ಲ ಒಂದು ಕಡೆ ಒಳ್ಳೆಯ ಆರಂಭ ಇದೆ, ಮಧ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಆದರೆ ಕೂಡ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಒಂದು ಮನಸ್ಸಿರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಚಾಲೆಂಜಿಂಗಾಗಿ ಕೆಲಸವನ್ನು ಮಾಡುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ದಿನ ಸ್ವಲ್ಪ ತಾಳ್ಮೆ ಕೂಡ ನಿಮಗೆ ಬೇಕು. ಎಲ್ಲಿ ನಿಮ್ಮ ಪರವಾಗಿ ಈ ಘಟನೆಗಳಾಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ನೀವು ತಾಳ್ಮೆಯನ್ನು ಕಳ್ಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಪಾಂಡಿತ್ಯಕ್ಕೆ ಅನುಗುಣವಾಗಿ ಒಳ್ಳೆಯ ಕೆಲಸಗಳೇನೋ ಆಗುವಂಥ ಒಂದು ಸನ್ನಿವೇಶ ಇದೆ. ಆದರೆ ಆ ಸನ್ನಿವೇಶವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸೋಲುವಂಥದ್ದು ಇದೆ. ಅಂದರೆ ಆ ಸಮಯವನ್ನಾಗಲಿ ಆ ಒಂದು ಆಪರ್ಚುನಿಟಿಯನ್ನಾಗಲಿ ಬಳಸ್ಕೊಳ್ಳೋದ್ರಲ್ಲಿ ನೀವು ಅಷ್ಟೊಂದು ಚುರುಕಾಗಿ ಕೆಲಸ ಮಾಡಲ್ಲ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ನಿಮ್ಮ ಮಾತು, ನಿಮ್ಮ ನಡತೆ ಅಸ್ಪಷ್ಟವಾಗಿರುತ್ತೆ. ಬೇರೆಯವರು ಅದನ್ನು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ಮಡಿಕೆಯ ಒಳಗಿರುವಂಥ ವಸ್ತು ಏನಿದೆ ಅಂತ ಹೇಳಿ ಯಾರಿಗೂ ಗ್ರಹಿಸಲಿಕ್ಕೆ ಸಾಧ್ಯ ಆಗಲ್ವೋ ಅದೇ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಗುಣಾಕಾರ ನಡೀತಾ ಇದೆ ಅಂತ ಹೇಳಿ ಯಾರೂ ಕೂಡ ಕಂಡುಹಿಡಿಯಲಿಕ್ಕಾಗಲ್ಲ.
ಹಾಗಾಗಿನೇ ಬೇರೆಯವರಿಗೆ ಈ ದಿನ ನೀವು ಬಹಳ ಪಜಲ್ಲಾಗಿ ಕಾಣುವಂಥದ್ದು, ಏನೋ ರಹಸ್ಯ ಇದೆ, ಏನೋ ಒಂದು ಬಗೆಹರಿಸಲಾರದಂತಹ ಸಮಸ್ಯೆ ನಿಮ್ಮ ಮನಸ್ಸಿನಲ್ಲಿರುತ್ತೆ, ಒಂದು ಆಲೋಚನೆ ಸರಿಯಾದ ಕ್ರಮದಲ್ಲಿರಲ್ಲ, ಇಂತಹ ಒಂದು ವೈರುಧ್ಯಗಳಿಂದ ಇರುವಂಥ ಸಂದರ್ಭ ಇದೆ. ಸ್ವಲ್ಪ ನಿರಾಶೆ ಉಂಟಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಕುಟುಂಬಸ್ಥರ ಬೆಂಬಲ ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದರೂ ಸುಖದಿಂದ ವಂಚಿತರಾಗ್ತೀರಿ. ಎಲ್ಲವೂ ಇದೆ, ಆದರೆ ಯಾವುದೂ ಇಲ್ಲ. ಅದರಲ್ಲೂ ನೆನ್ನೆಯ ಗುಂಗಿನಲ್ಲೇ ಈ ದಿನ ಇರುವಂಥದ್ದು. ಹಾಗಾಗಿ ನೆನ್ನೆಯ ಒಂದು ಔತಣಕೂಟ ಆಗ್ಬೋದು, ನೆನ್ನೆಯ ಮನರಂಜನೆ ಆಗ್ಬೋದು, ನೆನ್ನೆಯ ಪ್ರಯಾಣ ಆಗ್ಬೋದು, ನೆನ್ನೆಯ ಸೌಕರ್ಯಗಳು, ನೆನ್ನೆಯ ಸುಖ ಸಂತೋಷ ಈ ದಿನವೂ ಇರಲಿ ಅಂತ ಹೇಳಿ ಬಯಸ್ತೀರಿ. ಆದರೆ ದಿನ ಬದಲಾವಣೆಯಾಗಿದೆ, ಚಂದ್ರನ ಸ್ಥಾನ ಬದಲಾವಣೆಯಾಗಿದೆ. ಆದ್ದರಿಂದಲೇ ಈ ದಿನ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಹಾಗೆ ಈ ದಿನದಲ್ಲಿ ಯಾವುದೇ ವಿದ್ಯಮಾನಗಳಾಗಲಿ, ಆ ವಿದ್ಯಮಾನಗಳಿಂದ ಬರುವಂಥ ಫಲಿತಾಂಶಗಳಾಗಲಿ ಭಗವಂತ ಕೊಟ್ಟಿರುವಂಥದ್ದು, ಪಾಲಿಗೆ ಬಂದದ್ದೇ ಪಂಚಾಮೃತ. ಏನೇ ಆದರೂ ನಿಮ್ಮ ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಒಂದು ಧನಾತ್ಮಕ ದೃಷ್ಟಿಕೋನದಿಂದ ಇರಬೇಕು. ಇನ್ನು ಎಲ್ಲರಲ್ಲೂ ಕೂಡ ಈ ದಿನ ಒಂದು ನೆಗೆಟಿವನ್ನು ನೋಡುವಂಥದ್ದು, ಅವರ ಒಂದು ಡ್ರಾಬ್ಯಾಕ್ಸನ್ನು ನೋಡುವಂಥದ್ದು, ಅವರ ವೀಕ್ನೆಸ್ಸನ್ನು ಕಂಡುಹಿಡಿಯುವಂಥ ಪ್ರಯತ್ನಗಳು ಈ ದಿನ ಇರುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಮಗೆ ಸಹಕಾರಿಯಾಗಿದೆ ಅನ್ನುವಂಥದ್ದನ್ನು ನೀವೇ ಅರ್ಥೈಸ್ಕೊಳ್ಬೇಕು. ಹಾಗಾಗಿ ಬೇರೆಯವರನ್ನು, ಅವರ ಒಂದು ಗುಣ ಅವಗುಣಗಳನ್ನು ಅಳೆಯುವಂಥದ್ದನ್ನು ಈ ದಿನ ಬಿಟ್ಬಿಡಿ, ಅದು ಸಮಯ ವ್ಯರ್ಥವಾಗುತ್ತೆ. ಹಾಗೆ ವ್ಯಕ್ತಿಯ ಇರೋ ಹಾಗೆ ನೀವು ಸ್ವೀಕಾರ ಮಾಡಬೇಕು, ಅದು ಬುದ್ಧಿವಂತರ ಲಕ್ಷಣ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೇ ಒಂದು ಮಾತುಕತೆ, ಚರ್ಚೆ, ವಿವಾದಗಳೇನಾದರೂ ಆದರೆ ಅದನ್ನು ಸ್ವಲ್ಪ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳಿ. ಕುಟುಂಬದ ಒಳಗೆ ಆಗಿದೆ, 4 ಗೋಡೆಯ ಒಳಗೆ ಅದರ ಪರಿಹಾರವನ್ನು ಕಂಡುಕೊಳ್ಳಿ. ಇನ್ನು ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕಬೇಕು. ಮನೆಯ ಒಳಗೆ ಸೂಜಿ ಬಿದ್ದಿದ್ದರೆ ಮನೆಯ ಹೊರಗೆ ಹುಡುಕಬಾರ್ದು, ಮನೆಯ ಒಳಗೆ ಹುಡುಕಬೇಕು. ಈ ಒಂದು ಸೂಕ್ಷ್ಮತೆಯನ್ನು ಈ ದಿನ ಕಲ್ತ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮುಂದಾಲೋಚನೆ ಇರಲಿ, ಕುಟುಂಬಸ್ಥರ ಸಹಕಾರ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.